ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವಬಾಬರವರನ್ನ ಆಹ್ವಾನಿಸುತ್ತಾ ಪ್ರಜಾಪಿತ ಬ್ರಹ್ಮ ಜಗದಂಬಾ ಸರಸ್ವತಿ ಮಮ್ಮಾರವರನ್ನ ಸ್ಮೃತಿ ಮಾಡುತ್ತಾ ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಪ್ರತಿದಿನದಂತೆ ಈ ದಿನ ಶಿವಬಾಬರವರು ಮುರಳಿಯಲ್ಲಿ ಅನೇಕ ಮಹಾವಾಕ್ಯಗಳನ್ನು ಕೊಟ್ಟಿದ್ದಾರೆ. ಅದರಲ್ಲೂ ವಿಶೇಷವಾದ ವರದಾನವಿದೆ. ಆ ವರದಾನದ ಕುರಿತಾಗಿ ಸಂಕ್ಷಿಪ್ತವಾದ ಚಿಂತನೆಯನ್ನು ನಾವು ಮಾಡೋಣ. ಈ ದಿನದ ವರದಾನವಿದೆ, ಕರ್ಮ ಮತ್ತು ಸೇವೆಯ ಬ್ಯಾಲೆನ್ಸ್ ಮುಖಾಂತರ ಬ್ಲೆಸ್ಸಿಂಗ್ಸ್ ಅನ್ನ ಅನುಭವ ಮಾಡುವಂತಹ ಕರ್ಮಯೋಗಿ ಭವ. ಕರ್ಮಯೋಗಿ ಭವ ಎನ್ನುವ ಬಹಳ ಅದ್ಭುತವಾದ ವರದಾನವನ್ನು ಇವತ್ತು ಶಿವಬಾಬರವರು ಕೊಟ್ಟಿದ್ದಾರೆ. ಯಾಕೆ ಅಂದರೆ ನಾವು ಇರುವುದು ಕರ್ಮಕ್ಷೇತ್ರದಲ್ಲಿ. ಕರ್ಮಕ್ಷೇತ್ರೇ ಕುರುಕ್ಷೇತ್ರೇ ಅಂತ ಮಹಾಭಾರತದ ಸನ್ನಿವೇಶ ಆರಂಭವಾಗುವುದೇ ಕರ್ಮಕ್ಷೇತ್ರದಲ್ಲಿ. ನಮ್ಮ ಕರ್ಮಕ್ಷೇತ್ರವೇ ನಮಗೆ ಕುರುಕ್ಷೇತ್ರ. ಆ ಕುರುಕ್ಷೇತ್ರದಲ್ಲಿ ಬರುವಂತ ಪಾತ್ರಗಳೇ ಆ ಮಹಾಭಾರತದ ಪಾತ್ರಧಾರಿಗಳು. ಅಲ್ಲಿ ಭೀಮನು ಇದ್ದಾನೆ, ಅರ್ಜುನನು ಇದ್ದಾನೆ, ನಕುಲ ಸಹದೇವನು ಇದ್ದಾನೆ, ದುರ್ಯೋಧನ ದುಶ್ಯಾಸನ ಶಕುನಿಗಳು ಕೂಡ ಇದ್ದಾರೆ. ಹೇಗೋ ಹಾಗೆ ನಮ್ಮ ಜೀವನದಲ್ಲಿ ನಾವು ಪಾತ್ರವನ್ನು ಮಾಡಲಿಕ್ಕೆ ಈ ಕರ್ಮ ಭೂಮಿಗೆ ಬಂದಾಗ ಪ್ರತಿಯೊಬ್ಬರದ್ದು ಕೂಡ ಒಂದೊಂದು ಮಹಾಕಾವ್ಯ ಮಹಾಭಾರತವಿದೆ. ನಮ್ಮ ಪಾತ್ರದ ಜೊತೆಗೆ ಅನೇಕ ಪಾತ್ರಗಳು ಸುತ್ತಿಕೊಳ್ತವೆ. ಅದರಲ್ಲಿ ಕೆಲವರು ಪಾಂಡವರು ಇರಬಹುದು, ಇನ್ನು ಕೆಲವರು ಕೌರವರು ಇರಬಹುದು. ಇದು ಪಾತ್ರದ ದೃಷ್ಟಿಯಲ್ಲಿ ಮಾಡೋದಾದ್ರೆ. ಇನ್ನು ಆತ್ಮದ ದೃಷ್ಟಿಯಲ್ಲಿ ನೋಡೋದಾದ್ರೆ, ನಾನು ಆತ್ಮನೇ ಪಾತ್ರಧಾರಿ ಅಂತ ತಿಳಿದುಕೊಂಡು ಈ ಕರ್ಮಕ್ಷೇತ್ರ, ಈ ಶರೀರವನ್ನೇ ಕರ್ಮಕ್ಷೇತ್ರ ಅಂತ ತಿಳಿದು ನೋಡಿದ್ರೆ, ಇದರಲ್ಲಿರುವ ದೈವಿ ಗುಣಗಳೇ ಪಾಂಡವರು, ಇದರಲ್ಲಿರುವ ದುರ್ಗುಣಗಳೇ ಕೌರವರು ಅಂತ ತಿಳಿದು ಆ ಮಹಾಭಾರತ ನಮ್ಮ ಮನಸ್ಸಿನೊಳಗಡೆ ನಡೆಯುತ್ತದೆ ಎನ್ನುವಂತ ಸತ್ಯನೂ ಕೂಡ ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಒಂದು ಪಾತ್ರದಲ್ಲಿ ಬಹಿರಂಗದ ಮಹಾಯುದ್ಧ, ಇನ್ನೊಂದು ಅಂತರಂಗದಲ್ಲಿ ಮನಸ್ಸಿನಲ್ಲಿ ನಡೆಯುವ ಮಹಾಯುದ್ಧ. ಸಾತ್ವಿಕತೆ ಮತ್ತು ತಮೋ ಪ್ರಧಾನತೆ ನಡೆಯುವ ಯುದ್ಧ, ಪವಿತ್ರತೆ ಅಪವಿತ್ರತೆ ನಡೆಯುವ ಯುದ್ಧ, ಧರ್ಮ ಅಧರ್ಮದ ನಡುವೆ ನಡೆಯುವ ಯುದ್ಧ. ಅದು ನನ್ನ ಮನಸ್ಸಿನಲ್ಲಿಯೂ ಇದೆ, ಪಾತ್ರದಿಂದ ಅದು ಹೊರಗಡೆಯೂ ಇದೆ. ಮಹಾಭಾರತ ಅನ್ನೋದು ಯಾವತ್ತೂ ನಡೆದು ಹೋಗಿರುವ ಒಂದು ಕಥಾನಕ ಅಲ್ಲ. ಅದು ಇವತ್ತಿಗೂ ಜೀವಂತವಾಗಿ ಪ್ರತಿಯೊಬ್ಬರ ಪಾತ್ರದಲ್ಲಿ ನಡೆಯುತ್ತಿರುವಂಥದ್ದೇ, ಪ್ರತಿಯೊಬ್ಬರ ಪಾತ್ರದ ಸುತ್ತಲೂ ಸುತ್ತುಕೊಂಡಿರುವಂಥದ್ದೇ ಒಂದೊಂದು ಮಹಾಭಾರತ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ನಾವೆಲ್ಲರೂ ಕೂಡ ಇಲ್ಲಿ ನಮ್ಮ ಕರ್ಮಗಳನ್ನ ಮಾಡಲಿಕ್ಕೆ ಬಂದಂತಹ ಕರ್ಮಕ್ಷೇತ್ರ ಇದು. ಈ ಕರ್ಮಕ್ಷೇತ್ರದಲ್ಲಿ ನಾನು ಕರ್ಮವನ್ನ ಮಾಡಬೇಕು. ಬರೀ ಕರ್ಮ ಮಾಡಿದರೆ ವ್ಯರ್ಥ ಆಗಿ ಹೋಗ್ತೀಯ. ಆ ಕರ್ಮ ಯೋಗ ಆಗೋ ತರ ಮಾಡಿ, ಕರ್ಮ ಯೋಗಿ ಆದಾಗ ನಿನ್ನ ಜೀವನ ಸಾರ್ಥಕ ಆಗ್ತದೆ ಅನ್ನುವಂಥ ಮಾತನ್ನು ಬಾಬರವರು ಹೇಳ್ತಿದ್ದಾರೆ. ಕರ್ಮಯೋಗಿ ಹಾಗೋದು ಹೇಗೆ? ಕರ್ಮಯೋಗಿ ಭವ ಅಂತ ಇವತ್ತು ಎಲ್ಲರಿಗೂ ಬಾಬರವರು ವರದಾನ ಕೊಟ್ಟಿದ್ದಾರೆ. ನಾವೆಲ್ಲ ಮಕ್ಕಳಿಗೂ ಕೂಡ ಕರ್ಮಕ್ಷೇತ್ರದಲ್ಲಿ ಬಂದಿದ್ದೀರಿ. ಕರ್ಮ ಫಿಲಾಸಫಿ, ಕರ್ಮ ಸಿದ್ಧಾಂತವನ್ನು ಸಾಕಷ್ಟು ಮಂದಿ ಊಹೆ ಮಾಡಿಕೊಂಡು ತಮಗೆ ಬಂದಂತೆ ಕೆಲವರು ಭಯವನ್ನು ಹುಟ್ಟಿಸಿದರೆ, ಕೆಲವರು ಭಕ್ತಿಯನ್ನು ಹುಟ್ಟಿಸಿದ್ದಾರೆ, ನಿಜ. ಆದರೆ ಯಥಾರ್ಥವನ್ನು ತಿಳಿಬೇಕು. ಈ ಕರ್ಮಕ್ಷೇತ್ರದ ಕೀಲವನ್ನು ಅರ್ಥ ಮಾಡಿಕೊಳ್ಬೇಕು ಅಂದ್ರೆ ಕರ್ಮಾಧ್ಯಕ್ಷ ಸ್ವಯಂ ಸೃಷ್ಟಿಕರ್ತ ಪರಂಪಿತ ಪರಮಾತ್ಮನೇ ಬಂದು ಈ ಕರ್ಮಕ್ಷೇತ್ರದ ನಿಜವಾದ ಮಹಾಭಾರತವನ್ನು ತಿಳಿಸಿರುವಂತ ಈ ಜ್ಞಾನ ಮುರಳಿಯ ಮುಖಾಂತರನೇ
ಸತ್ಯವಾದ ಕರ್ಮ ಸಿದ್ಧಾಂತ, ನಾಟಕದ ನಿಯಮ ಅನ್ನುವಂಥದ್ದು ಗೊತ್ತಾಗುತ್ತೆ. ಅದಕ್ಕೆ ಇವತ್ತು ಬಾಬಾರವರು ಹೇಳ್ತಿದ್ದಾರೆ, ನೀವು ಕರ್ಮ ಯೋಗಿಗಳಾಗಬೇಕು ಅಂತಂದ್ರೆ ಕರ್ಮ ಮತ್ತು ಸೇವೆ ಇದು ಎರಡು ಬ್ಯಾಲೆನ್ಸ್ಡ್ ಆಗಿರಬೇಕು. ಕರ್ಮ ಮತ್ತು ಸೇವೆ ಬ್ಯಾಲೆನ್ಸ್ ಆಗಿದ್ದಾಗ ಬ್ಲೆಸ್ಸಿಂಗ್ಸ್ ಅನ್ನ ಪಡಿತೀವಿ, ಅದರ ಅನುಭವ ಮಾಡ್ತೀರಿ, ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಈಗ ಯಾವುದಾದ್ರೂ ಒಂದು ಕೆಲಸವನ್ನ ಮಾಡುವಾಗ ನಾವೆಲ್ಲೋ ಒಂದು ಹೋಟೆಲ್ಗೆ ಹೋಗ್ತೀವಿ. ಲೌಕಿಕದಲ್ಲಿದ್ದಾಗ ಅಥವಾ ಲೌಕಿಕದವ್ರನ್ನ ನೋಡಿ ಒಂದು ಉದಾಹರಣೆ ಕೊಡೋದಾದ್ರೆ ಒಂದು ಹೋಟೆಲ್ಗೆ ಹೋಗಿರ್ತಾರೆ ಅಂತ ಇಟ್ಕೊಂಡು, ಹೋಟೆಲ್ ಒಬ್ಬರಿಂದ ನಡೆಯೋದಲ್ಲ, ಅದು ಬಂಡವಾಳ ಒಬ್ಬನೇ ಹಾಕಬಹುದು, ಬಿಲ್ಡಿಂಗ್ ಒಬ್ಬನೇ ಕಟ್ಟಿಸಬಹುದು, ಅದರಲ್ಲಿರೋ ಪರಿಕರಗಳನ್ನು ಒಬ್ಬಾತನೇ ಕೊಂಡುಕೊಳ್ಳಬಹುದು. ಆದರೆ ಹೋಟೆಲ್ ಒಂದು ಉದ್ಯಮವಾಗಿ ನಡೆದಾಗ ಅಲ್ಲಿ ಕನಿಷ್ಠ ಒಂದಷ್ಟು ಜನಗಳ ಒಂದು ಅವಶ್ಯಕತೆ ಇರುತ್ತೆ ಸೇವೆ ಮಾಡುವಂಥದ್ದು. ಮಾಲಕ ಗಲ್ಲಾಪೆಟ್ಟಿಗೆಯಲ್ಲಿ ಕೂತ್ಕೊಂಡಿರಬಹುದು, ಆದ್ರೆ ಅಲ್ಲಿರುವಂತ ಉಳಿದ ಎಲ್ಲಾ ಕೂಲಿ ಆಳುಗಳಂತ ಯಾರನ್ನ ಕರಿತೀವಿ, ಲೇಬರ್ಸ್ ಅಂತ ಯಾರನ್ನ ಕರಿತೀವಿ, ಕಾರ್ಮಿಕರಂತ ಯಾರನ್ನ ಕರಿತೀವಿ, ಅಥವಾ ಸೇವಾಧಾರಿಗಳಂತ ಅನ್ನೋದ್ರು ಕರಿಬಹುದು ನಾವು ಒಳ್ಳೆ ಭಾಷೆಯಲ್ಲಿ ಕರೆಯೋದಾದ್ರೆ. ಯಾರು ನಮಗೆ ಓದ ತಕ್ಷಣ ಇವರೆಲ್ಲ ಬಿಲ್ ಕೊಟ್ರೆ, ಇವ್ರ ಹತ್ರ ಕಾಸು ಕೊಟ್ಟು ಬಿಲ್ ತಗೊಂಡು ಹೋದ್ರೆ ನಮಗೆ ಅಲ್ಲಿ ಒಬ್ರು ದೋಸೆ ಹಾಕೋರು ಇರ್ತಾರೆ, ಒಬ್ರು ಇಡ್ಲಿ ಮಾಡೋರು ಇರ್ತಾರೆ, ಒಬ್ರು ಪಾರ್ಸಲ್ ಕಟ್ಟೋರು ಇರ್ತಾರೆ, ಒಬ್ರು ತಿಂಡಿ ಟಿಫನ್ ಬಡಿಸೋರು ಕೊಡೋರು ಇರ್ತಾರೆ, ಪಾತ್ರೆ ತೊಳೆಯೋರು ಇರ್ತಾರೆ, ಅದರಲ್ಲಿ ಒಬ್ಬ ಸರ್ವರ್ ಅಂತ ಇರ್ತಾನೆ, ನಮಗೆಲ್ಲ ತಿಂಡಿಯನ್ನು ಹಂಚುವಾತ ಅಂತ ಇಟ್ಕೊಳ್ಳೋಣ. ಆ ಸರ್ವರ್ ಮಾಲೀಕ ಹೇಗೆ ಇದ್ದಾನೆ ಅದರ ಮೇಲೆ ಹೋಟೆಲ್ ನಡೆಯೋದಿಲ್ಲ. ಮಾಲೀಕನ ಗುಣಲಕ್ಷಣಗಳು ಬೇಕು ನಿಜ, ಆದರೆ ಅದಕ್ಕಿಂತ ಹೆಚ್ಚಾಗಿ ಸರ್ವರ್ ಯಾರು ಇರ್ತಾರೆ, ಯಾರು ಕೆಲಸ ಮಾಡುವವರು ಇರ್ತಾರೆ, ಅವರಲ್ಲಿರುವ ಶುಚಿತ್ವತೆ, ಅವರಲ್ಲಿರುವ ಒಂದು ಮಂದಹಾಸ, ಅವರಲ್ಲಿರುವ ಲವಲವಿಕೆ, ಅವರಲ್ಲಿರುವ ತೇಜಸ್ಸು ನಮ್ಮನ್ನು ಅಟ್ರಾಕ್ಟ್ ಮಾಡಬೇಕಾಗತ್ತೆ ಮತ್ತು ನಮ್ಮನ್ನು ಖುಷಿ ಪಡಿಸಬೇಕಾಗತ್ತೆ. ಒಬ್ಬ ಸರ್ವರ್ ನಗನಗತಾ ಬಂದು ನಗನಗತಾ ಮಾತಾಡಿಸಿ ನಗನಗತಾ ನಮ್ಮ ಸೇವೆ ಮಾಡಿ ಹೋದ್ರೆ ತಿಂಡಿಯನ್ನಂತೂ ಕೊಡ್ಲೇಬೇಕು, ಮುಖ ಗಂಟಾಕೊಂಡಾದ್ರೂ ಕೊಡಬೇಕು, ಬೇಜಾರು ಮಾಡ್ಕೊಂಡಾದ್ರೂ ಕೊಡಬೇಕು, ಈಗ ಹೇಳಿದ್ರೆ 1 ಗಂಟೆಗಾದ್ರೂ ಬಂದು ಕೊಡ್ಲೇಬೇಕು. ಆದ್ರೆ ಹೇಳ್ತಿದ್ದಂಗೆನೆ ಬಂದು ಕೇಳಿಕೊಂಡು ಫಟಾಫಟ್ ಹೋಗಿ ಫಟಾಫಟ್ ತಂದು ನಗನಗುತ್ತಾ ಖುಷಿ ಖುಷಿಯಾಗಿ ಲೈಟ್ ಆಗಿ ನಮ್ಮೆಲ್ಲರನ್ನು ಖುಷಿಪಡಿಸಿ ಒಂದಷ್ಟು ಸರ್ವ್ ಮಾಡದ ಅಂತಂದ್ರೆ, ಓಹೋ ಎಷ್ಟು ಒಳ್ಳೆ ಸರ್ವರ್ ಇದಾರಪ್ಪ ಈ ಹೋಟೆಲಲ್ಲಿ ಅಂತ ಬ್ಲೆಸ್ಸಿಂಗ್ಸ್ ಕೊಡ್ತೀವಿ. ನಾವು ತಿಂದಿರೋ ತಿಂಡಿಗೆ ಪ್ರತಿಯೊಂದು ಕಣಕ್ಕೂ ನಾವು ಬಿಲ್ ಕಟ್ಟಿದೀವಿ ನಿಜ, ಈತನ ಒಂದು ಸೇವೆಯ ಬಿಲ್ ಸೇರಿನೂ ಕೂಡ ನಾವು ಬಿಲ್ ಕಟ್ಟಿದೀವಿ ನಿಜ. ಆದ್ರೆ ಆಶೀರ್ವಾದ ಆ ಹೋಟೆಲ್ ಕಟ್ಟಿದಾತನಿಗಲ್ಲ, ಅಲ್ಲಿರೋ ಪರಿಕರಗಳಿಗಲ್ಲ, ಪರಿಕರ ಕೊಂಡುಕೊಳ್ಳಾತನಿಗಿಲ್ಲ, ಪರ್ಚೇಸ್ ಮಾಡದಾತನಿಗಿಲ್ಲ, ಬಂಡವಾಳ ಹಾಕಿದಾತನಿಗಿಲ್ಲ, ಗಲ್ಲೆಪಟ್ಟಿಗೆಯಲ್ಲಿ ಕುಂತಾತನಿಗಿಲ್ಲ, ಅಡಿಗೆ ಮಾಡದಾತನಿಗಲ್ಲ, ತಂದು ಕೊಟ್ಟಾತನಿಗೆ ಬ್ಲೆಸ್ಸಿಂಗ್ಸ್. ಯಾಕಂದ್ರೆ ಆತೊಬ್ಬತ್ತನೇ ಕಾಣಿಸ್ಕೊಳ್ಳೋದು ನಮಗೆ. ಬಂಡವಾಳ ಯಾರು ಹಾಕಿದ್ರು ನಮಗೆ ಗೊತ್ತಿಲ್ಲ, ಗಲ್ಲಾಪಟ್ಟಿಗೆಯಲ್ಲಿ ಕುಂತಿರೋರೇ ಮಾಲೀಕ ಆಗಿರ್ಬೋದು, ಬೇರೆಯವರು ಆಗಿರ್ಬೋದು. ಈ ಪರಿಕರಗಳನ್ನ ಚಾಯ್ಸ್ ಯಾರು ಮಾಡಿದ್ರು ಗೊತ್ತಿಲ್ಲ, ಬಿಲ್ಡಿಂಗ್ ಯಾರು ಕಟ್ಟಿದ್ರು ಗೊತ್ತಿಲ್ಲ, ಅಡಿಗೆ ಯಾರ್ಯಾರು ಒಳಗಡೆ ಏನೇನು ಮಾಡ್ತಿದ್ರೆ ಅದು ನಮಗೆ ಗೊತ್ತಿಲ್ಲ, ಕ್ಲೀನಿಂಗ್ ಯಾರೆಲ್ಲ ಮಾಡಿದ್ದಾರೆ ಅದು ನಮಗೆ ಗೊತ್ತಾಗಿಲ್ಲ. ಯಾರು ನಮಗೆ ತಂದು ಕೊಡ್ತಾನೆ, ನಮಗೂ ಅವ್ರಿಗೆ ನೇರ ಸಂಬಂಧ ಇದೆ. ಆ ಸರ್ವರ್ಗೆ ನಾವು ಊಟ ಮಾಡಿರೋರು ತಿಂಡಿ ಮಾಡಿರೋರೆಲ್ಲ ಆಶೀರ್ವಾದ ಕೊಡುತ್ತೇವೆ. ಬಹಳ ಅಂದ್ರೆ ಆ ಒಂದು ಊಟ ರುಚಿಯಾಗಿತ್ತು, ಬಹಳ ಸವಿಯಾಗಿತ್ತು ಅಂದಾಗ ಆ ಎಷ್ಟು ಚೆನ್ನಾಗಿ ಮಾಡಿದಾನೆ ಅಂತ ಮಾಡಿರುವ ಆತ ಕುಕ್ ಕಾಣಿಸ್ತಾ ಇದ್ರು ಆತನಿಗೂ ಒಂದಷ್ಟು ಬ್ಲೆಸ್ಸಿಂಗ್ ಹೋಗುತ್ತೆ. ತಂದು ಕೊಟ್ಟ ಸರ್ವರಿಗೂ ರುಚಿಯಾಗಿ ಅಡಿಗೆ ಮಾಡಿದ ಕುಕ್ಗೂ ಇಬ್ಬರಿಗೂ ಕೂಡ ನಾವು ತೃಪ್ತಿ ಆದ್ರೆ ಬ್ಲೆಸ್ಸಿಂಗ್ ಹೋಗುತ್ತೆ. ನಿಜ ಹೇಳ್ಬೇಕು ಅಂದ್ರೆ ಅವರಿಬ್ರು ಈ ಹೋಟೆಲ್ಗೆ ಬಂಡವಾಳ ಹಾಕಿದವರು ಅಲ್ಲ, ಹೋಟೆಲ್ ಮಾಡ್ಬೇಕಂತ ಸಂಕಲ್ಪ ಮಾಡಿದವರು ಅಲ್ಲ, ಇವು ಯಾವುಗಳನ್ನ ಪರ್ಚೇಸ್ ಮಾಡಿದವರು ಅಲ್ಲ, ಜಸ್ಟ್ ಪ್ರೆಸೆಂಟ್ ಮಾಡಿದ್ದಷ್ಟೇ. ಒಂದು ಪ್ಲೇಟ್ ಕೊಟ್ಟಿದ್ದಕ್ಕೆ ಆಶೀರ್ವಾದ ಸಿಕ್ಕೋಗ್ಬಿಡ್ತು. ಲಕ್ಷ ಲಕ್ಷ ಬಂಡವಾಳಕ್ಕೆ ಸಾಲದ ಮೇಲೆ ಸಾಲ ಮಾಡಿಕೊಂಡು ಕಂತು ಕಟ್ತಾ ಇರ್ತಾನೆ, ಬ್ಯಾಂಕ್ ಅವ್ರು ಬಂದು ಬೈತಾ ಇರ್ತಾರೆ, ಬೈಸ್ಕೊಂತ ಇರ್ತಾನೆ, ಆತನಿಗಿಲ್ಲ ಆಶೀರ್ವಾದ. ಅವುಗಳನ್ನ ಕಟ್ಟಡ ಕಟ್ಟಬೇಕಾದ್ರೆ ಬೇಕಾದಷ್ಟು ರೀತಿಯಲ್ಲಿ ಕಷ್ಟಪಟ್ಟಿರ್ತಾರೆ, ಅವರಿಗಿಲ್ಲ. ಅಲ್ಲಿ ಪರಿಕರಗಳನ್ನ ಮಾಡಬೇಕಾದಾಗ ಅನೇಕ ಕಾರ್ಮಿಕರು ಕಷ್ಟಪಟ್ಟು ಹೋಗಿರ್ತಾರೆ, ಅವ್ರಿಗೂ ಇಲ್ಲ. ಜಸ್ಟ್ ಒಂದು 50 ರೂಪಾಯಿ ಇಡ್ಲಿನೋ ದೋಸೆನೋ ಒಂದು ತಂದು ಕೊಡ್ತಾನಲ್ಲ ಆತನಿಗೆ
ಆತನ ಸಿಸ್ಟಮೆಟಿಕ್, ಆತನ ವ್ಯಕ್ತಿತ್ವ, ಆತನ ಮುಖಮಂಡಲ, ಆತನ ಪ್ರಸನ್ನತೆ, ಆತನ ಮಾತು, ಆತನ ಲವಲವಿಕೆ ನಮ್ಮಿಂದ ಬ್ಲೆಸ್ಸಿಂಗ್ಸ್ ಅನ್ನ ಪಡೆದುಕೊಳ್ಳುವಂತೆ ಮಾಡಿಬಿಡುತ್ತೆ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಬ್ಲೆಸ್ಸಿಂಗ್ ಪಡಿಸ್ಕೊಳ್ಳೋದಕ್ಕೆ ಏನ್ ಬೇಕು, ಬ್ಲೆಸ್ಸಿಂಗ್ ಪಡ್ಕೊಳ್ಳೋಕೆ ಏನ್ ಬೇಕು? ಲಕ್ಷಾಂತರ ರೂಪಾಯಿ ಬಂಡವಾಳನ ಅಲ್ಲ, ಬಿಲ್ಡಿಂಗ ಅಲ್ಲ, ಪರಿಕರಗಳ ಅಲ್ಲ, ಹಣ ಬಂಡವಾಳ ಏನೂ ಇಲ್ಲ. ಬರೀ ಒಂದು ಲವಲವಿಕೆಯ ಮುಖ, ಒಂದೆರಡು ಮಧುರ ಮಾತು, ಒಂದಷ್ಟು ವಿನಮ್ರ ಭಾವ, ಒಂದಷ್ಟು ಮುಖದಲ್ಲಿ ಖುಷಿ, ಇಷ್ಟು ಇಟ್ಕೊಂಡು ಬಂದು ಒಂದು ಪ್ಲೇಟ್ ಇಟ್ಟು ಖುಷಿಯಾಗಿ ಅವ್ರನ್ನ ನೋಡಿ ಮುಖ ಅರಳಿಸಿದ್ರೆ ಸಾಕು. ಎಷ್ಟು ಒಳ್ಳೆ ಸರ್ವರ್ ಇದಾನಪ್ಪ, ಒಳ್ಳೇದಾಗ್ಲಪ್ಪ ನಿನಗೆ ಅಂತ ಆಶೀರ್ವಾದ ಮಾಡ್ತೀವಿ. ಬಹಳ ದೊಡ್ಡ ದೊಡ್ಡ ಕೆಲಸ ಮಾಡಿದ್ರೆ ಬ್ಲೆಸ್ಸಿಂಗ್ ಸಿಗುತ್ತೆ ಅಂತೇನಿಲ್ಲ. ಬಹಳ ಸಣ್ಣ ಸಣ್ಣ ಕೆಲಸಕ್ಕೆ ಬಹಳ ಬ್ಲೆಸ್ಸಿಂಗ್ ಸಿಗುತ್ತಿದೆ, ನಮಗೆ ಗೊತ್ತಿಲ್ಲ. ನಾವು ಅನ್ಕೊಳ್ತೀವಿ ಏನೋ ದೊಡ್ಡದಾಗಿ ಬೆಟ್ಟ ಕಡಿದ್ರೆ ಈ ಜಗತ್ತಲ್ಲಿ ಏನೋ ಒಂದು ಗುರುತಿಸ್ತಾರೆ. ಇಲ್ಲ, ದೊಡ್ಡ ದೊಡ್ಡ ಕೆಲಸ ಮಾಡ್ಕೊಂಡವ್ರು ಸೈಡ್ಗೆ ಹೋಗ್ಬಿಟ್ಟಾರ, ಅವ್ರು ಯಾರ ದಿಕ್ಕು ದಸೆ ಇಲ್ದಂಗೆನೆ ಹೋಗ್ಬಿಟ್ಟಿದ್ದಾರೆ. ಸಣ್ಣ ಸಣ್ಣ ಕೆಲಸ ಮಾಡಿರೋರ್ನ ಜಗತ್ತು ಗುರುತಿಸುತ್ತೆ, ಯಾಕಂದ್ರೆ ಕಣ್ಣಿಗೆ ಕಾಣಿಸುತ್ತೆ. ಇದು ಇಷ್ಟೆಲ್ಲ ಬಟ್ಟೆ ಹೊಲ್ದಿದ್ದಾರೆ, ಇಷ್ಟು ನೀಟಾಗಿ ಬಟ್ಟೆ ಹೊಲ್ದಿದ್ದಾರೆ, ಇದು ನಮಗೆ ಕಾಣಿಸೋದಿಲ್ಲ. ಇದ್ರ ಮೇಲೆ ಒಂದು ಒಳ್ಳೆ ಬಟನ್ ಇತ್ತು ಅಂದ್ರೆ ಬಟನ್ ಕಡೆಗೆ ಎಲ್ಲರದ್ದು ಗಮನ ಹೋಗುತ್ತೆ. ಚಿಕ್ಕ ಪರಿಕರ ಇದು. ಬಟ್ಟೆ ಎಷ್ಟು ದೊಡ್ಡದು, ಬಟ್ಟೆ ನೇಯ್ದಿರೋದು ಎಷ್ಟು ದೊಡ್ಡದು, ಬಟ್ಟೆಗೆ ಬೆಳೆದಿರುವ ಹತ್ತಿ ಎಷ್ಟು ದೊಡ್ಡದು, ಆತ ರೈತ ಎಷ್ಟು ದೊಡ್ಡ ಕೆಲಸ ಮಾಡಿದ್ದಾನೆ, ಅವ್ರು ಯಾರಿಗೂ ಬ್ಲೆಸ್ಸಿಂಗ್ ಇಲ್ಲ. ಒಂದು ಸಣ್ಣ ಬಟನ್ ಇಲ್ಲಿತ್ತು ಅಂದ್ರೆ ಅದರ ಮೇಲೆ ದೃಷ್ಟಿ ಹೋಗುತ್ತೆ, ವಾ ಎಷ್ಟು ಚೆನ್ನಾಗಿದೆ ಬಟನ್, ಅಷ್ಟೆ. ಅಂದ್ರೆ ಆಶೀರ್ವಾದ ಪಡಿಬೇಕು ಅಂದ್ರೆ ಇದಕ್ಕೆ ದೊಡ್ಡದು ಸಣ್ಣದು ಅಂತ ಬೇಕಿಲ್ಲ, ಹೃದಯವನ್ನ ಗೆಲ್ಲಬೇಕಾಗ್ತದೆ ಅಷ್ಟೇ. ಪ್ರೆಸೆಂಟೇಷನ್ ಚೆನ್ನಾಗಿರ್ಬೇಕಾಗ್ತದೆ ಅಷ್ಟೇ, ಕಮ್ಯುನಿಕೇಶನ್ ಚೆನ್ನಾಗಿರ್ಬೇಕಾಗ್ತದೆ ಅಷ್ಟೇ, ನಾನು ಲೈಟ್ ಆಗಿರ್ಬೇಕಾಗ್ತದೆ, ಹಸನ್ಮುಖಿಯಾಗಿರ್ಬೇಕಾಗ್ತದೆ, ಇಷ್ಟೇ. ಏನ್ ಸಮಾಜ ಸೇವೆ ಅಥವಾ ಇನ್ನೊಂದು ಮತ್ತೊಂದು ನಮ್ದು ಅಂಗಿ ಹರ್ಕೊಂಡು ಎಲ್ಲರಿಗೆ ಕೊಟ್ರೆ ಬ್ಲೆಸ್ಸಿಂಗ್ಸ್ ಇಲ್ಲ. ನೀವು ಅನಾಥಾಶ್ರಮ ಮಾಡಿದ್ರು ಬೈಕೊಂಡು ಊಟ ಮಾಡ್ತಾರೆ. ಕರ್ಕೊಂಡು ಬಂದು ಇದನ್ನೆಲ್ಲ ಕಟ್ಟಿ ನಮ್ಮನ್ನೆಲ್ಲ ಕೂಡಾಕಿ ಅಂತ ಬಯಸ್ಕೊಳ್ಳೋರೆ ಬಹಳ ಜನ ಅಲ್ಲಿ ಅನಾಥಾಶ್ರಮ ಮಾಡಿರ್ತಾರೆ. ಇವರೇನೋ ಊಟ ಮಾಡಿ ಹೊಟ್ಟೆ ತುಂಬಿಸ್ಕೊಳ್ಳಿ ಅಂತ. ಇವ್ರು ಅನಾಥಾಶ್ರಮ ಕಟ್ಟಿಲ್ಲದ್ರು ನಮ್ಮ ಮಕ್ಕಳು ತಂದು ಇಲ್ಲಿ ಯಾಕೆ ಬಿಡ್ತಿದ್ರು ಅಂತ ಬೈಕೊಂಡು ತಿಂತಾರೆ ಅಲ್ಲಿರೋರು. ಮಾಡದೆ ಏನ್ ನೆಟ್ಟಗೆ ಮಾಡಿದಾನ ನೋಡಿದ, ಮಂಚ ಸರಿ ಇಲ್ಲ, ಈ ಫ್ಯಾನ್ ಸರಿ ಇಲ್ಲ, ಯಾಕೆ ಇಡ್ಬೇಕಿತ್ತು, ನೆಟ್ಟಗಿಡ್ಬೇಕಿತ್ತು, ಇಲ್ಲಾಂದ್ರೆ ಇಂಥಲ್ಲಿ ನಮ್ಮನ್ನ ಯಾಕೆ ತಂದು ಹಾಕಬೇಕಿತ್ತು. ಶಾಪ ಕೊಡ್ತಾರೆ ಪುಣ್ಯಾತ್ಮರಲ್ಲಿ ಇದ್ದವ್ರು ಎಷ್ಟೋ ಸಲ. ವಾಸ್ತವ ಇದು. ನೀವ್ ಅನ್ಕೋತೀರಿ ಏನೋ ಇಲ್ಲದೆ ಇರೋರಿಗೆ, ರೋಡಲ್ಲಿ ಇರೋರಿಗೆ ಇಲ್ಲಿ ತಂದಿಟ್ಟಿವಲ್ಲ ಒಳ್ಳೇದಲ್ವ? ಇಲ್ಲ, ಕೊಟ್ರೆ ಐಫೈ ಕೊಡ್ಬೇಕು ಅವ್ರಿಗೆ, ಇಲ್ಲ ಹಂಗೆ ಬಿಟ್ಬಿಡಿ ಅಂತಾರೆ. ಅವರು ಹಂಗೆ ಇದ್ದಾರೆ. ಜಗತ್ತಲ್ಲಿ ಏನೋ ದೊಡ್ಡದು ಮಾಡಿದ್ರೆ ಮಾತ್ರ ಆಶೀರ್ವಾದ ಸಿಗುತ್ತೆ ಅಂತ ಯಾವತ್ತೂ ಅನ್ಕೊಳ್ಬೇಡಿ. ಸಣ್ಣ ಸಣ್ಣದರಲ್ಲಿ ನಾವು ಗಮನ ಕೊಡೋಣ. ದೊಡ್ಡದು ನಮ್ಮ ಕೈಲಿ ಆದ್ರೆ ಮಾಡಿಸ್ತದೆ ಡ್ರಾಮಾ. ನಾವೀಗ ಏನ್ ಮಾಡ್ತಾ ಇದೀವಿ ಅದ್ರ ಕಡೆಗೆ ಪರ್ಫೆಕ್ಟ್ ಆಗಿ ಖುಷಿಯಾಗಿ ಲವಲವಿಕೆಯಿಂದ ಪ್ರಸನ್ನತೆಯಿಂದ ಮಾಡೋದನ್ನ ಫಸ್ಟ್ ಕಲಿಯೋಣ. ಒಂದು ಸಣ್ಣ ಕಸ ಹೊಡೆಯೋದಿದ್ರೆ ಖುಷಿಯಾಗಿ ಹೊಡೆದು ನೋಡಿ, ಅಂಗಳದ ಜೊತೆ ಮಾತಾಡ್ತಾ ಹೊಡೆದು ನೋಡಿ. ನಿಮ್ಮ ಮನೆ ಮುಂದೆ ಅಂಗಳ ಇರುತ್ತಲ್ಲ, ಅಂಗಳದ ಜೊತೆ ಮಾತಾಡ್ತಾ ಅದ್ರ ಮುಖ ತೊಳಿತಾ ಇದ್ದೀನಿ ಅಂತ ನೋಡಿ. ಅದಕ್ಕೊಂದಷ್ಟು ನೀರು ಹಾಕಿದಾಗ ಅದಕ್ಕೊಂದಷ್ಟು ಸ್ನೋ ಪೌಡರ್ ಮೇಕಪ್ ಮಾಡ್ತಾ ಇದ್ವಿ, ಅದಕ್ಕೊಂದಷ್ಟು ರಂಗೋಲಿ ಬಿಡಿಸುವಾಗ ಅದಕ್ಕೆ ಲಿಫ್ಟಿಕ್ ಆಗ್ತಾ ಇದ್ದೀನಿ ಅನ್ಕೊಳ್ಳಿ, ಎಷ್ಟು ಮಸ್ತ್ ಇರುತ್ತೆ ನೋಡಿ ಕರ್ಮ. ಮನೆ ಗುಡಿಸ್ಬೇಕಾದ್ರೆ ಮನೆ ಮಾತಾಡ್ತಿರ್ಬೇಕು ನಿಮ್ಮ ಜೊತೆ, ಮನೆ ಆಶೀರ್ವಾದ ಕೊಡ್ಬೇಕು ನಿಮ್ಮ ಜೊತೆ, ಸೋಫಾಗಳ ಆಶೀರ್ವಾದ ಕೊಡ್ಬೇಕು ನಿಮಗೆ. ಈ ತಾಯಿ ಬಂದ್ಬಿಟ್ಟು ಎಷ್ಟು ಕ್ಲೀನ್ ಆಗಿ ನಮ್ಮನ್ನು ಸ್ವಚ್ಛವಾಗಿ ಇಟ್ಟಿದ್ದಾಳಪ್ಪ ಅಂತ ಅವೇ ಮಾತಾಡ್ಕೊಳ್ಬೇಕು. ಸೋಫಾ ಸೆಟ್ಗಳು, ಚೇರ್ಗಳು, ಜಮಖಾನಗಳು, ಬಂಡೆಗಳು ಮಾತಾಡ್ಕೊಳ್ಬೇಕು. ಎಷ್ಟು ಕ್ಲೀನ್ ಆಗಿ ಇಟ್ಕೊಂಡ್ರಪ್ಪ ನಮ್ಮನ್ನ, ಇವ್ರ ಮನೆಗೆ ಬಂದು ಸಾರ್ಥಕ ಆಯ್ತು ನಮ್ಮ ಜೀವನ ಅಂತ. ನಿರ್ಜೀವ ಅಂತ ನೀವು ಅನ್ಕೊಂಡಿರಿ, ಮಾತಾಡಿ ನೋಡಿ, ಮಾತಾಡ್ತವೆ. ಜಗತ್ತಲ್ಲಿ ಯಾವುದು ಕೂಡ ಜಡ ಅನ್ನೋದಿಲ್ಲ, ಎಲ್ಲವೂ ಚೈತನ್ಯ. ನಿನ್ನ ಕಣ್ಣಿಗೆ ಜಡ ಅನಿಸಿರ್ಬೋದು, ಆದ್ರೆ ಯಾವುದು ಜಡ ಇಲ್ಲ ಈ ಪ್ರಪಂಚದಲ್ಲಿ, ಎಲ್ಲವೂ ಚೈತನ್ಯಮಯ ಪ್ರಪಂಚ. ವೈಜ್ಞಾನಿಕ ದೃಷ್ಟಿಯಲ್ಲಿ ನಾವು ಚಲಿಸದೇ ಇರುವ ಛಲ ನಿಶ್ಚಲ ಅಂತ ಮಾಡಿಕೊಂಡಿರಬಹುದು, ಆದರೆ ಎಲ್ಲವೂ ಕೂಡ ಕಾಲಕ್ರಮೇಣದಲ್ಲಿ ಅದು ಬೆಳೀತಾ ಬಂದಿದೆ. ಅದರ ವೇಗ ನಿಧಾನ ಇರಬಹುದು, ನಮ್ಮ ಕಣ್ಣು ಗುರುತಿಸುವಷ್ಟು ವೇಗ ಇಲ್ಲದೆ ಇರಬಹುದು, ಆದರೆ ನಿಧಾನವಾಗಿ ಆದರೂ ಚಲನಶೀಲ ಗತಿಯಲ್ಲಿದೆ. ಬೆಟ್ಟಗಳು ಬೆಳೀತಾ ಇವೆ. ಹಂಗೆ ಅದರ ವೇಗದ ಪ್ರಮಾಣ ಕಡಿಮೆ ಇರಬಹುದು, ಆದರೆ ಚಲನೆ ಇಲ್ಲದೆ ಯಾವುದೂ ಇಲ್ಲ.
ಒಂದು ಕಲ್ಲಿನಲ್ಲಿ ಜಡ ಅಂತ ಯಾವುದನ್ನ ಕರಿತೀವಿ ಅದನ್ನೇ ಚಾಯ್ಸ್ ಮಾಡ್ಕೊಳ್ತೇವೆ ಸ್ವಯಂ ಪರಮಾತ್ಮನ ಮೂರ್ತಿಯನ್ನ ಮಾಡ್ಲಿಕ್ಕೆ ಅಂತಂದ್ರೆ ಅದನ್ನ ಹೆಂಗ ಜಡ ಅಂತಾರೆ ನೀವು? ಅದರಲ್ಲಿ ಒಂದು ಚಿತ್ರ ಬಿಡಿಸಿ ನಿಂದ್ರಿಸಿಬಿಟ್ರೆ ಮನುಷ್ಯನಿಗಿಂತ ಜಾಸ್ತಿ ಕಳೆ ಅದರಲ್ಲಿ ಕಾಣಿಸುತ್ತೆ ಅಂತಾನೆ ಅವುಗಳನ್ನ ದರ್ಶನ ಮಾಡ್ಲಿಕ್ಕೆ ಲಕ್ಷ ಲಕ್ಷ ಜನ ಹೋಗ್ತಾರೆ. ಈ ಮನುಷ್ಯನ ಮುಖ ಕ್ಷಣ ಕ್ಷಣಕ್ಕೆ ಚೇಂಜ್ ಆಗ್ತದೆ. ಇದರ ವೇಗ ಜಾಸ್ತಿ ಇರೋದ್ರಿಂದ ಒಂದೇ ತರ ಇರೋದಿಲ್ಲ. ಒಂದು ನಿಮಿಷ ಫೋಟೋ ತೆಗೆಯೋದ್ರೊಳಗಡೆ 10 ಸಲ ಚೇಂಜ್ ಆಗಿ ಹೋಗುತ್ತೆ ನಮ್ಮ ಮುಖ. ಆದ್ರೆ ಅದರ ವೇಗ ಜಡ ಅಂತ ಯಾಕೆ ಕರಿತೀವಿ ಅಂದ್ರೆ ಅದರ ಚಂಚಲತೆಯ ವೇಗ ಕಡಿಮೆ ಇರೋದ್ರಿಂದ, ಅದು ಸ್ಥಿರತೆಯನ್ನು ಕಾಪಾಡಿಕೊಂಡಿರೋದ್ರಿಂದ ಅದನ್ನೇ ಆಯ್ಕೆ ಮಾಡಿಕೊಳ್ಳುತ್ತೇವೆ ನಾವು. ಯಾಕೆ ಅಂದ್ರೆ ಯಾವಾಗ ಹೋಗಿ ನಾವು ದರ್ಶನ ಮಾಡಿದ್ರು ಕೂಡ ಅದೇ ಹಸನ್ಮುಖತೆ, ಅದೇ ದಿವ್ಯ ದೃಷ್ಟಿನೇ ಕಾಣಿಸಬೇಕು. ಮನುಷ್ಯರ ತರ ಚೇಂಜ್ ಆಗಬಾರದು ಅಂತಾನೆ ಯಾವುದನ್ನ ಜಡ ಅಂತೀವಿ ಅಂತ ಶಿಲೆಯನ್ನೇ ಆಯ್ಕೆ ಮಾಡಿಕೊಂಡು ವಿಗ್ರಹಗಳನ್ನ ಮಾಡಿ ಅವುಗಳನ್ನ ನಾವು ದರ್ಶನ ಮಾಡಲಿಕ್ಕೆ ಹೋಗ್ತೀವಿ ಅಂದ್ರೆ ತಿಳ್ಕೊಳ್ಳಿ, ಅದು ಚೈತನ್ಯನ ಜಡ. ಯಾವುದನ್ನ ಜಡವಾಗಿ ನೋಡಬೇಡಿ. ನೀವು ಯಾವುದನ್ನ ಎಷ್ಟು ಜಡವಾಗಿ ನೋಡ್ತೀರಿ ನೀವಷ್ಟು ಜಡವಾಗಿ ಹೋಗ್ತೀರಿ. ಎಲ್ಲವನ್ನ ಸುತ್ತಲಿರುವುದು ಎಲ್ಲದರ ಜೊತೆ ಮಾತನಾಡಿ ಎಲ್ಲವೂ ಚೈತನ್ಯವಾಗಿ ಕಾಣಿಸುತ್ತೆ, ನಿಮಗೆ ಸಚೇತನ ಶಕ್ತಿಯಾಗಿ ಕಾಣಿಸುತ್ತೆ. ಆಗ ನೀವು ಶಕ್ತಿವಂತರಾಗ್ತೀರಿ, ಸಚೇತನರಾಗ್ತೀರಿ. ನಿಮ್ಮಲ್ಲೂ ಒಂದು ಒಳಪು ಬರ್ತದೆ, ಉಮ್ಮಂಗ ಉತ್ಸಾಹ ಬರುತ್ತೆ. ಪ್ರತಿ ಒಂದರ ಜೊತೆ ಮಾತಾಡೋದು ಕಲ್ತ್ಕೊಳ್ಳಿ, ಮಾತಾಡಿ. ನಿಮ್ಮ ಮನೆಯಲ್ಲಿರುವ ಪ್ರತಿಯೊಂದು ವಸ್ತುಗಳ ಜೊತೆ ಮಾತಾಡಿ. ತಪ್ಪೇನಿದೆ? ಕ್ಲೀನ್ ಮಾಡ್ತಾ ಮಾಡ್ತಾ ಸ್ವಚ್ಛ ಮಾಡ್ತೀರಿ, ಮಿಕ್ಸರ್ ತೊಳಿತೀರಿ, ಪಾತ್ರೆ ತೊಳಿತೀರಿ. ನೀವು ಮಕ್ಕಳಿಗೆ ಸ್ನಾನ ಮಾಡಿಸಿದಷ್ಟೇ ಖುಷಿ. ಆ ಪಾತ್ರೆಗಳೆಲ್ಲ ತೊಳೆದು ಬಿಟ್ಟು ಸೈಡಲ್ಲಿ ಇಟ್ಟಾಗ ಏನು ಖುಷಿಯಿಂದ ನಗ್ತಾ ಇರೋ ತರ ಕಾಣಿಸ್ತಾ ಇರುತ್ತೋ ಪಾತ್ರೆಗಳು. ಅದೇ ಬೆಳಗ್ಗೆ ತಿಂದು ಹಾಕ್ಬಿಟ್ಟು ಎಂಜಲ್ಗ ಹೆಂಗೆ ತೊಳ್ಕೊಂಡು ಸಿಂಕಲ್ಲಿ ಬಿಸಾಕಿ ಹೋಗಿದ್ರಿ ಅಂದ್ರೆ ಆ ಪಾತ್ರೆಗಳನ್ನು ನೋಡಿ ಹೆಂಗಿರುತ್ತವೆ. ಈಗ ಬೆಡ್ಶೀಟ್ಗಳಲ್ಲಿ ಈಗ ತಾನೇ ಎದ್ದು ಕಣ್ಣು ಪಿಚ್ಚು ತಿಕ್ಕೊಂಡು ಕೂದಲ ಹರಡ್ಕೊಂಡು ಕೂತಿರೋ ಮಕ್ಕಳದಲ್ಲ ತರ ಕಾಣಿಸ್ತಾವ ಅವರು. ಹಂಗಿದ್ದಾಗ ಮಗನ ಏನ್ ಮಾಡ್ತಾರೆ, ಸೀದಾ ನೆಟ್ಟಿಗೆ ಎತ್ಕೊಂಡೋಗಿ ಬಾತ್ರೂಮಿಗೆ ಇಳಿಸಿಬಿಟ್ಟು ಬಿಸಿ ಬಿಸಿ ನೀರು ಕಾಯಿಸಿ ಮೇಲೆ ಹಾಕಿ ಒಂದು ಬಟ್ಟೆ ಸುತ್ತಿಬಿಟ್ಟು ನೀಟಾಗಿ ಪೌಡರ್ ಹಾಕಿ ತಲೆ ಬಾಚಿ ನೀಟಾಗಿ ಕೂಡಿಸಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಹಂಗೆ ನೀವು ಪಾತ್ರೆಗಳು ಹಂಗೆ ಬಿದ್ದಾಗ ಕಾಣಿಸುತ್ತೆ. ನೀಟಾಗಿ ನೀರು ಬಿಟ್ಕೊಂಡು ಅವುಗಳನ್ನು ಸ್ವಚ್ಛ ಮಾಡಿ ಒಂದೊಂದೇ ಹಾಕ್ಬಿಟ್ಟು ನೋಡಿ ಡಬ್ಬ ಹಾಕಿ ನೀಟಾಗಿ ಸೆಟ್ ಮಾಡಿ ಎಷ್ಟು ಲಕ 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 ಅಂತ ಹೊಳಿತದೆ. ಮನೆನೇ ಕಳೆ ಆಗಿಬಿಡ್ತದೆ. ಮನೇಲಿ ವೈಬ್ರೇಷನ್ ಪಾಸಿಟಿವ್ ಆಗಿ ಬಂದ್ಬಿಡುತ್ತದೆ. ಎಷ್ಟು ಮನೆ ಕ್ಲೀನ್ ಇರ್ತದೋ, ಮನೆಯ ಪರಿಕರಗಳು ಕ್ಲೀನ್ ಇರ್ತದೋ, ಶುಚಿತ್ವದಲ್ಲಿರ್ತದೆಯೋ ಅಷ್ಟು ಅವುಗಳು ಕೂಡ ನಗ್ತಾ ಇರ್ತವೆ, ಮಾತಾಡ್ತಾ ಇರ್ತವೆ. ಮನೆ ಬಂದವರನ್ನ ಪ್ರತಿಯೊಂದು ವಸ್ತುಗಳು ಮಾತಾಡಿಸ್ತವೆ. ಆದರೆ ನೀವು ಹೆಂಗಿಟ್ಟಿದ್ರಿ ಅನ್ನೋ ಆಧಾರದ ಮೇಲೆ. ಯಾರಾದ್ರೂ ಮನೆಗೆ ಯಾವಾಗ ಬೇಕಾದ್ರೂ ಬಂದ್ರು ಬಾಗಿಲು ತೆಗಿಯೋ ತರ ಇರಬೇಕು. ಒಂದು 5 ನಿಮಿಷ ಇರ್ರಿ, ರೆಡಿಯಾಗಿ ಬರ್ತೀನಿ ಅಂತ ಹೇಳುವಷ್ಟು ಇರಬಾರ್ದು. 1 ನಿಮಿಷ ಇರಿ ಬರ್ತೀನಿ ಅಂದ್ರೆ ಏನರ್ಥ, ಯದ್ವಾ ತದ್ವಾ ಇದೀನಿ, ಹೆಂಗೆಂಗೋ ಬಿದ್ದುಕೊಂಡಿದ್ದೀನಿ, ಹೆಂಗೆಂಗೋ ತಲೆ ಹರಡ್ಕೊಂಡಿದ್ದೀನಿ, ಅಯ್ಯೋ ಯಾರಾದ್ರೂ ಬಂದ್ರೆ ಹೆಂಗೆ ಅಂತ ನನಗೆ ನಾಚಿಕೆ ಆಗತ್ತೆ. ಅದಕ್ಕೆ ಒಳಗಡೆ ಹೋಗಿ ಸುರ ಅಂತ ಒಂದಷ್ಟು ಬಾಚಿಕೊಂಡು, ಒಂದಷ್ಟು ಯಾವುದೋ ಒಂದು ಬಟ್ಟೆ ಮೇಲೆ ಹಾಕೊಂಡು, ಒಂದಷ್ಟು ತೊಳೆದಿರೋ ಮುಖಕ್ಕೆ ಒಂದಷ್ಟು ಫೇರ್ನಲ್ಲಿ ಹಾಕೊಂಡು ಬಂದು ಡೋರ್ ಓಪನ್ ಮಾಡೋದು ಅಲ್ಕಿಸ್ಕೊಂಡು. ಅವಾಗ ಯಾಕೆ ಯಾವಾಗ್ಲೂ ಹಂಗಿರಕ್ಕೆ ಏನಾಗಿತ್ತು, ಗಮನ ಇಲ್ಲ. ಏನಿದು ಹೊರಗಡೆ ಹೋದ್ರಾಟ ಇದಕ್ಕೊಂದಿಷ್ಟು ಬಣ್ಣ ಬಳ್ಕೊಂಡು ಲಿಫ್ಟ್ ಕಟ್ಕೊಂಡು ಹೋಗೋದು, ಏನು ಖುಷಿ ಇಲ್ಲ, ಮಜಾ ಇಲ್ಲ. ಶುಚಿತ್ವ ಅನ್ನೋದು ಇವ್ರಿಗೆ ಬೆಟ್ಟಿನೇ ಇಲ್ಲ, ಸ್ವಚ್ಛತೆ ಅನ್ನೋದು ಬೇಕೇ ಇಲ್ಲ. ಸುಮ್ಕಿರಿ ಅಣ್ಣವ್ರೆ, ಹಂಗೆಲ್ಲ 24 ಗಂಟೆ ತೊಳ್ಕೊಂಡು ಕೂತ್ರೆ ನಾವು ಮನೆ ಕೆಲಸ. ಏನು ಮನೆ ಕೆಲಸ ಮಾಡಕ್ಕೆ ಇದ್ರಿ ನೀವು? ನಿಮಗಾಗಿ ಮನೆನ, ಮನೆಗಾಗಿ ನೀವ? ನಿಮಗಾಗಿ ಮನೆ ಕೆಲಸನ, ಮನೆ ಕೆಲಸಕ್ಕಾಗಿ ನೀವ? ಸ್ವಲ್ಪ ಯೋಚನೆ ಮಾಡಿ. ನೀವು ಮೊದಲು ಟೀಕ್ ಟಾಕ್ ಆಗಿರೋದು ಕಲ್ತ್ಕೊಳ್ಳಿ, ನೀವು ಲಕ್ಷಣವಾಗಿರೋದು ಕಲ್ತ್ಕೊಳ್ಳಿ. ಮನೆಯಲ್ಲಿರುವ ಅಕ್ಕಂದರಾಗಿರ್ಬೋದು, ಅಣ್ಣಂದರಾಗಿರ್ಬೋದು, ನೀವು ಚೇತನ ಶಕ್ತಿಗಳು. ಕೆಲವರು ಹೆಂಗಂದ್ರೆ ಮನೇಲಿ ಟಿವಿ ಚೆನ್ನಾಗಿಡ್ತಾರೆ, ಪಾತ್ರೆ ಚೆನ್ನಾಗಿಡ್ತಾರೆ, ಎಲ್ಲ ಫ್ರಿಡ್ಜ್ ಚೆನ್ನಾಗಿಡ್ತಾರೆ, ಎಲ್ಲ ಕ್ಲೀನ್ ಇರ್ತದೆ. ಇವು ಮಾತ್ರ ದೆವ್ವ ಇದ್ದಂಗೆ ಇರ್ತವೆ ಇಡೀ ದಿನ. ಯಾಕ್ರಂದ್ರೆ ಆ ಕೆಲಸ ಮಾಡಿದೆ, ಈ ಕೆಲಸ ಮಾಡಿದೆ, ಈ ಕೆಲಸ ಮಾಡಿದೆ, ಆ ಕೆಲಸ ಮಾಡಿದೆ, ತಲೆ ಆಡ್ಕೊಂಡು ಯಾರಾದ್ರೂ ಬಂದ್ರೆ ಇವ್ರು ನೋಡೋದೇ ಬೇಡ ಅಂತ ಓಡೋಗ್ಬಿಡ್ಬೇಕಷ್ಟೆ. ಇವ್ರ ಮನೆ ನಿಡ್ಸ್ಕೊಳಕ್ ಬಂದಿರ್ತಾರೆ ಯಾರಾದ್ರೂ, ಇವ್ರು ಡೋರ್ ತೆಗೆದು ನೋಡ್ಬಿಟ್ರೆ ಅಮ್ಮ ಓಡೇ ಹೋಗ್ಬಿಟ್ಟಿರ್ತಾರೆ. ಯಾಕಂದ್ರೆ ನಾನೇ ಬೆಸ್ಟ್ ಇವ್ರಕ್ಕಿಂತ ಅಂತ. ಪಾಪ ಹಂಗಂತ ಅವ್ರಿಗೆ ಅವಮಾನ ಮಾಡ್ತಿದ್ದೀವಿ ಅಂತಲ್ಲ, ಅಷ್ಟೊಂದ ಮನೆಯ ಕೆಲಸ ಬಿಸಿ 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 ಬಿಸಿ. ಯಾವಾಗ ನೋಡಿದ್ರು ಈ ಕೆಲಸ ಮಾಡ್ತೀನಿ, ಏನು ಎಷ್ಟು ಮಾಡಿದ್ರು ಯಾರು ಬೇಡ ಅನ್ನೋರಿದ್ದಾರೆ. ಒಂದು ಸಿಸ್ಟಮೆಟಿಕ್ ಅಂತ ಇರಬೇಕು, ಒಂದು ರುಟೀನ್ ಅಂತ ಇರಬೇಕು. ಮಾಡ್ತಾ ಇದ್ರಿ ಎಷ್ಟು ಮಾಡಿದ್ರು ಅದು ಯಾರು ಫ್ರಿಡ್ಜು ಬೇಡ ಅನ್ನಲ್ಲ, ಸೋಫಾ ಸೆಟ್ಟು ಬೇಡ ಅನ್ನಲ್ಲ, ಮನೆನೂ ಬೇಡ ಅನ್ನಲ್ಲ.
ಕಿತ್ಕೊಂಡು ಕೂತು. ಆದರೆ ಇದನ್ನ ಎಷ್ಟು ನೀಟಾಗಿ ಇಡ್ತೀರಿ ಅಂದ್ರೆ ಇದಕ್ಕಿಲ್ಲ, ಇದಕ್ಕೆ ಗಮನನೇ ಇಲ್ಲ. ಒಂದು ಕಣ್ಣು ತೊಳೆದ್ರು ಹಂಗೆ ತಿಂದ್ಬಿಟ್ರು, ಟೀ ಕುಡಿದ್ರು, ಬೆಡ್ ಕಾಫಿ ಅಂತೆ, ಬಾಯಿ ಉಜ್ಜಿದ್ರು ಇಲ್ಲ, ಇಡ್ಲಿ ಕೊಟ್ರೆ ಹಂಗೆ ತಿಂದಾಕ್ಬಿಟ್ರು. ಯಾಕೆ? ಕೆಲಸ ಸುಮಾರಿದೆ, ಕೆಲಸ ತುಂಬಾ ಇದೆ, ಅಲ್ಲಿ ಜಿಡಿ ಹೊಡಿಬೇಕು, ಇಲ್ಲಿ ತೊಳಿಬೇಕು. ಅರೆ ಒಂದಿನ ಅಲ್ಲ, ಯಾವಾಗೋದ್ರೂ ಇದೇ ಕತೆ. ಅಕಸ್ಮಾತ್ ಯಾರಾದ್ರೂ ಮನೆಗೆ ಬಂದ್ಬಿಟ್ರಂದ್ರೆ, ಅಯ್ಯೋ ಇಲ್ಲ ರೀ, ಇವತ್ತೇ ಗುಡಿಸ್ತಾ ಇದ್ದೆ, ಇವತ್ತೇ ಒರೆಸ್ತಾ ಇದ್ದೆ, ಇವತ್ತೇ ಅಂದ್ರೆ ಎಂದು ವರ್ಷ ಇಲ್ವ, ಅದೇ ಮಾಡೋದು ದಿನ. ಅವರು ಇರೋದ ಅವತಾರದಲ್ಲಿ ಇರ್ತಾರೆ. ಹೆಂಗೆ ಅಂದ್ರೆ ಕ್ಲೀನ್ ಮಾಡಿರ್ತಾರೆ, ಚರಂಡಿ ಕ್ಲೀನ್ ಮಾಡಿರ್ತಾರನೇ ಯಾವಾಗಲೂ ಇರೋದು ಮನೆಯಲ್ಲಿ. ಸ್ವಚ್ಛತೆ ಅನ್ನೋದು ಹೇಳ್ಕೊಳ್ಳೋಷ್ಟು ಇರಲ್ಲ. ಎಲ್ಲರೂ ಅಲ್ಲ, ಕೆಲವ್ರಿಗೆ ಹೇಳಕತ್ತಿಲ್ಲ. ಆ ಥರ ಇದ್ರೆ ಚೇಂಜ್ ಮಾಡ್ಕೊಳ್ಳೋಣ ಅಷ್ಟೇ, ಮತ್ತೆ ಬೈತಾ ಇದ್ದೀನಿ ಅಂತ ಅನ್ಕೋಬೇಡಿ. ಆ ಥರ ಇರೋಕ್ಕಲ್ಲ ನಮ್ಮ ಜೀವನ ಇರೋದು, ಅನುಭವಿಸ್ಬೇಕು ನಾವು ಇದನ್ನ. ಎಂಥ ಅದ್ಭುತವಾದ ಜೀವನ ಕೊಟ್ಟಿದ್ದಾನೆ ಪರಮಾತ್ಮ. ಯಾವ ಪ್ರಾಣಿಗೂ ಕೊಟ್ಟಿಲ್ಲ ಇಂಥ ಶುದ್ಧವಾದಂಥ ಒಂದು ಮಾತು, ಒಂದು ಮನಸ್ಸು, ಒಂದು ಬುದ್ಧಿ, ಒಂದು ಸಂಸ್ಕಾರ, ಒಂದು ದೈವಿ ಶಕ್ತಿ, ಒಂದು ದೈವಿ ಭಕ್ತಿ. ಇದು ಯಾವ ಪ್ರಾಣಿಗಳು ಇಲ್ಲ. ಜಗತ್ತಿನಲ್ಲಿ ಒಬ್ಬರೇ ಪ್ರಾಣಿ ಅಲ್ಲ, ಲಕ್ಷಾಂತರ ಕೋಟ್ಯಾಂತರ ವೆರೈಟಿ ತಯಾರು ಮಾಡಿದ್ದಾನೆ ಸೃಷ್ಟಿಕರ್ತ. ಅವು ಎಲ್ಲದಕ್ಕೂ ರೆಕ್ಕೆಗಳು ಕೊಟ್ಟಿದ್ದಾನೆ, ಕಾಲುಗಳು ಕೊಟ್ಟಿದ್ದಾನೆ, ಇನ್ನೊಂದು ಮತ್ತೊಂದು ವಿಶೇಷತೆಗಳು ಕೊಟ್ಟಿದ್ದಾನೆ. ಆದ್ರೆ ಈ ಮಾನವನಿಗೆ ಕೊಟ್ಟ ವಿಶೇಷತೆ ಯಾರಿಗೂ ಕೊಡಲಿಲ್ಲ. ಇಂಥ ಅದ್ಭುತವಾದ ಮಾನವ ಜನ್ಮಕ್ಕೆ ಬಂದು ಒಬ್ಬೊಬ್ಬ ವ್ಯಕ್ತಿ ಒಂದೊಂದು ಶಕ್ತಿ, ನಾವು ಭಗವಂತನ ಅವತರಣೆಯ ಶಕ್ತಿ, ನಾವು ಚೇತನ ಶಕ್ತಿ. ಒಂದು ಮನೆಯಲ್ಲಿ ಒಬ್ಬರಿದ್ರೆ, ಒಂದು ಗುಡಿಗೆ ಒಂದು ಮೂರ್ತಿ ಇದ್ರೇನೆ 4-5 ಎಕರೆ ಒಂದು ಮಂದಿರನೇ ಅಷ್ಟು ಬೆಳಗ್ಗೆ ಬಿಡುತ್ತೆ. ಅಂದ್ರೆ ಇಷ್ಟು 10x10 ಮನೆಯಲ್ಲಿ ನಾವು 2-3 ಜನ 4 ಜನ ಇದ್ರು ಡಿಶಮೆ ಅಂದ್ರೆ ಚೇತನಗಳು ಎಲ್ಲಾಗ್ತೀವಿ ನಾವು. ನಮಗಿಂತ ಜಡ ಇದ್ರೇನೆ ವಾಸಿ ಇರ್ತಲ್ಲ, ನಾವು ಚೇತನಾಗಿ ಏನು ಉಪಯೋಗಿತೀನೋ ಅಶಾಂತಿ, ಗದ್ದಲ, ಮನಸ್ತಾಪ, ಕೋಪ, ದ್ವೇಷ, ಅಸೂಯೆ, ಅನಾಚಾರ, ಅನೀತಿ, ಅತ್ಯಾಚಾರಗಳೇ. ಅಂದ್ರೆ ನಮಗಿಂತ ಎಷ್ಟೋ ಜಡ ವಸ್ತುಗಳ ಮೇಲೆ ಆಯ್ತಲ್ಲ, ಸೋಫಾ ಎಂದು ಅತ್ಯಾಚಾರ ಮಾಡಲಿಲ್ಲ, ಅನಾಚಾರ ಮಾಡಲಿಲ್ಲ, ಮನೇಲಿ ಇದ್ಕೊಂಡು ಅವನು ನಂಬಬಹುದು. ಇವತ್ತು ಮನುಷ್ಯರನ್ನು ನಂಬಕ್ಕಾಗ್ತಿಲ್ಲ. ಸೋಪ್ಗಳ ಜೊತೆ ಬಿಟ್ಟು ಹೋಗ್ತೀವಿ, ಬೆಡ್ಗಳ ಜೊತೆ ಬಿಟ್ಟು ಹೋಗ್ತೀವಿ, ಮನೆ ಜೊತೆ ಬಿಟ್ಟು ಹೋಗ್ತೀವಿ, ಮನೆಯಲ್ಲಿರೋ ಸಾಮಾನುಗಳ ಜೊತೆ ಬಿಟ್ಟು ಹೋಗ್ತೀವಿ. ಅವುಗಳಿಂದ ಏನು ನಷ್ಟ ಆಗಲಿಲ್ಲ ನಮಗೆ. ಮನುಷ್ಯರ ಜೊತೆ ಬಿಟ್ಟು ಹೋದ್ರೆ ನಷ್ಟ ಅಂತ ಅನಿಸ್ಬಿಟ್ಟಿದೆ ಇವತ್ತು ಪರಿಸ್ಥಿತಿ. ಅಂದ್ರೆ ಜಡ ಉತ್ತಮನ, ಚೇತನ ಉತ್ತಮನ. ಎಲ್ಲಿಗೆ ಬಂದಿದ್ದೀವಿ ನಾವು? ಜಡಕ್ಕಿಂತಲೂ ನಿರ್ಜೀವ ಸ್ಥಿತಿಗೆ ಬಂದು ಬಿಟ್ಟಿದ್ದೀವಿ ನಾವು. ಅಷ್ಟು ಕನಿಷ್ಠ ಮಟ್ಟಕ್ಕೆ ಇಳಿದು ಬಿಟ್ಟಿದ್ದೀವಿ. ಕರ್ಮ ಮಾಡ್ತಾ ಇದೀವಿ ಬೆಳಗ್ಗೆಯಿಂದ ಸಾಯೋವರೆಗೂ. ಏನು ಜಗತ್ತೇ ಇವ್ರ ತಲೆ ಮೇಲೆ ಬಿದ್ದಿದೆ ಅನ್ನೋ ಥರ ಆಡ್ತೀವಿ. ಅಯ್ಯೋ ನಮಗೆ ಅಷ್ಟಿದೆ, ನಮಗಿಷ್ಟಿದೆ. ಇರೋದು 2 ಮಕ್ಕಳಿಗೆ, ಒಂದು ಹೊಟ್ಟೆಗೆ. ಎಷ್ಟು ಬಡದಾಡೋದು. ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋ ತನಕ ಅದ್ದು ಮಾಡು, ಇದ್ದು ಮಾಡು, ಅಲ್ಲಿ ಹೋಗಿ ಇಲ್ಲೋ ಅದೇ 1-2 ನೈಟಿ ಮಾಡಿಬಿಟ್ಟಿರ್ತಾರೆ. ಹಿಂಗೆ ಹಾಕ್ಕೊಂಡ್ರೆ ಅದಕ್ಕೆ ಒರೆಸಿದ್ರೇ ಎಲ್ಲನ ಅದನ್ನೇ ಸುತ್ತಕೊಂಡ್ರೆ. ಎಲ್ಲರ ಫಂಕ್ಷನ್ಗೆ ಬೇರೆಯವ್ರ ಕಡೆ ಹೋಗ್ಬೇಕಂದ್ರೆ ತಿಂಗಳಿಗೆ 2 ತಿಂಗಳಿಗೆ ಒಂದು ಸೀರೆ ತಕ್ಕೊಳ್ಳೋದು, ಉಟ್ಕೊಳ್ಳೋದು, ಹೋಗೋದು. ಇಲ್ಲ ಅವೇ ಗೌನು. ಲಕ್ಷ ತಂದಿರ್ತಾರೆ. ಅವನು ಉಡಕ್ಕೆ ಸಾಧ್ಯನೇ ಇಲ್ಲ ಮನೆಯೊಳಗಡೆ. ಲಕ್ಷಣವಾಗಿ ಸೀರೆ ಉಟ್ಕೊಂಡು, ಒಂದಷ್ಟು ತಿಲಕ ಗಂಧ ಇಟ್ಕೊಂಡು, ಒಂದಷ್ಟು ಧ್ಯಾನ ಮಾಡಿಕೊಂಡು, ಲಕ್ಷ್ಮೀ ಸರಸ್ವತಿ ತರ ಮನೆ ತುಂಬ ಓಡಾಡಿದ್ರೆ ತಾನೇ ಮನೆಯಲ್ಲಿ ಲಕ್ಷ್ಮೀ ಸರಸ್ವತಿ ನೆಲೆಸ್ತಾರೆ. ದೇವುಗಳ ತರ ಒಂದು ಗೌನ್ ಹಾಕೊಂಡು 24. ಅಯ್ಯೋ ಅನ್ನೋರ ಕೆಲಸ ನೀವೇ ಮಾಡ್ತಾ ಇರೋದ? ಹಿಂದಕ್ಕೆ ಯಾರು ಮಾಡಲೇ ಇಲ್ವಾ? ನೈಟ್ಗಳು ಇಲ್ಲದೆ ಇದ್ದಾಗ ಯಾರು ಬದುಕಲೇ ಇಲ್ವಾ ಅನ್ನೋ ಥರ. ಲಕ್ಷಣವಾಗಿರಬೇಕು. ನೀವೆಷ್ಟು ಲಕ್ಷಣವಾಗಿರ್ತೀರೋ ಅಷ್ಟು ಲಕ್ಷಣ ನಿಮ್ಮ ಮನೆಗೆ ಬರುತ್ತೆ ಅಂತ ಲಕ್ಷ್ಮೀ ಸರಸ್ವತಿಯರು ನಿಮ್ಮ ಮನೆಯಲ್ಲಿ ನೆಲೆಸ್ತಾರೆ. ನಮಗೆ ಯಾರು ಹೇಳೋರಿಲ್ಲ ಇಲ್ಲಿ. ನಾವು ಹೆಂಗಾದ್ರೂ ಬದುಕಬಹುದು, ನಮ್ಮ ಬದುಕು, ನಮ್ಮ ಬಟ್ಟೆ, ನಮ್ಮ ಜೀವನ. ಆದರೆ ಎಲ್ಲಿ ಶಿಸ್ತಿದೆಯೋ, ಎಲ್ಲಿ ಸಂಸ್ಕಾರ ಇದೆಯೋ ಅಲ್ಲಿ ದೈವಿ ಭಕ್ತಿ, ದೈವಿ ಶಕ್ತಿ ನೆಲೆಸ್ತದೆ, ಸುಮ್ಮನೆ ಅಲ್ಲ. ನಿಮ್ಮ ಹತ್ರ ಬೇಕಾದಷ್ಟು ದುಡ್ಡು, ಕಾರು, ಬಂಗ್ಲೆ, ವಸ್ತು ಬೇಕಾದಷ್ಟು ಬಿದ್ದಿರಬಹುದು, ಚೇತನನೇ ಇರೋದಿಲ್ಲ, ಜಡ ಅದೆಲ್ಲನೂ ಕೂಡ. ಒಂದು ಸಣ್ಣ ಬಡವರ ಮನೆ ಗುಡಿಸಲಿಗೆ ಹೋಗಿಬೇಕಾದ್ರೆ ಒಂದು ಸಣ್ಣ ದೀಪ ಹಚ್ಚಿರ್ಲಿ ಅವ್ರ ಮನೆಯಲ್ಲಿ, ಒಂದು ಸಣ್ಣ ಅಗರಬತ್ತಿ ಮೂಲೆಯಲ್ಲಿ ಹಚ್ಚಿರ್ಲಿ, ಶುದ್ಧವಾಗಿ ಶುಚಿಯಾಗಿ ಇಟ್ಕೊಂಡು ಒಂದು ಸಣ್ಣ ರಂಗೋಲಿ ಹಾಕಿ ಮನೆಯೊಳಗಡೆ ಕರೀಲಿ, ಚೇತನತೆ ಕಾಣುತ್ತೆ ನಿಮಗೆ. ಬಡವರೇ ಆಗಿದ್ರು ಕೂಡ ಮೈ ತುಂಬ ಬಟ್ಟೆ ಹಾಕ್ಕೊಂಡು, ನೀಟಾಗಿ ಒಂದು ಸೀರೆ ಉಟ್ಕೊಂಡು, ಲಕ್ಷಣವಾಗಿ ಒಂದು ಗಂಧ ಕುಂಕುಮ ಇಟ್ಕೊಂಡು ಮನೆಯೊಳಗಡೆ ಕರೆದ್ರೆ ಅಲ್ಲಿ ಚೇತನತೆ ಕಾಣಿಸುತ್ತೆ. ನಮಗೆ ಕೂಡಬೇಕು ಅನಿಸುತ್ತೆ. ಒಂದು ಚಾಪೆ ಹಾಸಿದ್ರು ಕೂಡ ಅದ್ರ ಮೇಲೆ ಕೂಡಬೇಕು ಅನಿಸುತ್ತೆ. ನನ್ನ ಅನುಭವ ಇದು ವೈಯಕ್ತಿಕ.
ಕೆಲವು ಸಲ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಿಗೆ ಹೋಗಿದ್ವಿ, ಮನೆ ನೋಡಬೇಕಾದಂಗೆ ಇರ್ತಿದ್ವಿ, ಇವ್ರ ಮುಖಗಳು ನೋಡೋಕ್ಕಾಗಲ್ಲ, ಯಾವಾಗ ಎದ್ದು ಹೋಗ್ಬೇಕು ಹೊರಗಡೆ ಅನ್ನಿಸ್ಬಿಡುತ್ತೆ. ಆ ಥರ ಇವರ ವೇಷ, ಆ ಥರ ಇವ್ರದ್ದು ಹೇಳಂಗೆ ಇಲ್ಲ. ಅದು ಹಾಕಿದರೆ ಓವರ್ ಮೇಕಪ್ ಹಾಕಿ ತಮಗೆ ತಾವೇ ಕನ್ನಡಿಯಲ್ಲಿ ನೋಡ್ಕೊಳಕ್ಕೆ ನಾಚಿಕೆ ಬರ್ತದೆ ಬಿಡಿ, ಅಷ್ಟರ ಮಟ್ಟಿಗೆ ಹಾಕ್ಕೊಂಡು ಬಂದುಬಿಡೋದು. ಇಲ್ಲ ಇದ್ದರೆ ಹಿಂಗೆ ಎದ್ದು ಬಿಡೋದು. ನಾರ್ಮಲ್ ಮಾಡಲ್ ಬದುಕದೇ ಇಲ್ಲ, ವಿಪರೀತ. ಈ ಕಡೆ ಬಂದರು ವಿಪರೀತ, ಆ ಕಡೆ ಹೋದ್ರು ವಿಪರೀತ. ಹಿಂಗಾದ್ರೆ ಹೆಂಗೆ ಜೀವನ? ಏನು ಅನುಭವ ಮಾಡ್ತೀವಿ ನಾವು? ಇರುವುದೊಂದು ಜನ್ಮ, ಇದು ಸಂಗಮದಲ್ಲಿ ಮಸ್ತಾಗಿ ಅನುಭವಿಸ್ಬೋದು. ಪರಮಾತ್ಮ ಇದ್ದಾರೆ ಜೊತೆಗೆ, ತ್ರಿಕಾಲ ಜ್ಞಾನ ಇದೆ, ತ್ರಿನೇತ್ರಿ ಆಗಿದ್ದೀವಿ, ತ್ರಿಮೂರ್ತಿ ಆಗಿದ್ದೀವಿ, ತ್ರಿಕಾಲ ದರ್ಶನ ಆಗ್ಬಿಟ್ಟಿದ್ದೀವಿ. ಇನ್ನೇನಿದೆ? ಚಂದ ಅನುಭವಿಸ್ಬೇಕು. ಈ ಜೀವನ ಅನುಭವಿಸ್ಬೇಕು ಅಂದರೆ ಕರ್ಮ ಅಂತೂ ನೀವು ಎಲ್ಲರೂ ಮಾಡ್ತೀರಿ. ಕರ್ಮದಿಂದ ನಿಮ್ಮನ್ನು ಯಾರು ಬಿಡಿಸಕ್ಕೆ ಸಾಧ್ಯ ಇಲ್ಲ, ಬಿಡಿಸೋದು ಇಲ್ಲ ನಿಮ್ಮನ್ನು ಯಾರು. ನೀವು ಬಿಡೋದು ಇಲ್ಲ ಬಿಡಿ. ಭಗವಂತ ಬಂದು ಹೇಳಿದ್ರು ಬಿಡಲ್ಲ ನೀವು. ಸುಮ್ಮನೆ ಕೂತ್ರು ಬರ್ತದೇನ್ರಿ ಹೊಟ್ಟೆಗಂತಾರೆ. ಯಾಕಂದ್ರೆ ಹೊಟ್ಟೆಗಾಗಿನ ಬದುಕಿರೋರಲ್ಲ ನಾವು. ಹೊಟ್ಟೆ ಇಲ್ಲ ಅಂದ್ರೆ ನಾವು ಬದುಕೋದಿಲ್ಲ ಅನ್ಕೊಂಡು. ಯಾಕಂದ್ರೆ ಆತ್ಮಜ್ಞಾನ ಕೊಟ್ಟರು ಕೂಡ ಈ ಶರೀರ ಇಲ್ಲದೆ ನಾನು ಬದುಕಲ್ಲ ಅನ್ಕೊಂಡಿರೋರೇ ನಾವೆಲ್ಲ. ಪುರುಷಾರ್ಥ ಮಾಡಕ್ ಬೇಕು ಅಂತ ಮತ್ತೆ ಅದೊಂದು ಹೊಸ ಡೈಲಾಗು. ಶರೀರ ಬಿಡದೆ ಪುರುಷಾರ್ಥ ಇದ್ದಾಗ ಇನ್ನೇನು ಪುರುಷಾರ್ಥ ಮಾಡಕ್ ಶರೀರ? ನನಗೆ ಅರ್ಥ ಆಗ್ತಿಲ್ಲ ಇವ್ರದೆಲ್ಲ. ಉಲ್ಟಾ ಪಲ್ಟ ಇದ್ದಾರೆ ಸ್ವಲ್ಪ. ಏನೂ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಆರಂಭದವ್ರಿಗೆ ಇದೆಲ್ಲ ಅರ್ಥ ಆಗಲ್ಲ, ಅಂತ್ಯದಲ್ಲಿ ಇರೋರಿಗೆ ಇದೆಲ್ಲ ಅರ್ಥ ಆಗುತ್ತೆ. ಏನು ಮಾಡೋದು ನಾವು? ದೇಹಾಭಿಮಾನ ಬಿಟ್ಕೊಂಡು ಆತ್ಮದ ಚೇತನದಲ್ಲಿ ಆನಂದದಲ್ಲಿ ನಿರಾಧಾರನಾಗಿ ಇರೋದಕ್ಕೇನೆ ಆತ್ಮ ಜ್ಞಾನ ಕೊಟ್ಟಿರೋದು. ಆದರೆ ನಾವು ಕರ್ಮಕ್ಷೇತ್ರಕ್ಕೆ ಬಂದೀವಿ, ಪಾತ್ರ ಇದೆ ಅನ್ನೋರೆ, ಮಾಡ್ಬೇಕನ್ನೋರೆ, ಜವಾಬ್ದಾರಿ ಇದೆ ಅನ್ನೋರೆ, ಓಕೆ ಮಾಡ್ತೀವಿ ಅಲ್ಲ. ಕರ್ಮ ಅಂತೂ ಮಾಡ್ತೀವಿ. ಒಂದು ಮನೆ ಇದೆ, ಒಂದು ಕುಟುಂಬ ಇದೆ, ಒಂದು ಪರಿವಾರ ಇದೆ, ಒಂದು ಜವಾಬ್ದಾರಿ ಇದೆ, ಒಂದಷ್ಟು ಮಕ್ಕಳಿದ್ದಾರೆ, ಅವ್ರಿಗೇನೆಲ್ಲ ಪಾತ್ರ ಮಾಡಬೇಕು ಮಾಡ್ತೀವಿ ಅನ್ನೋರೆ ಮಾಡಿ. ಆದರೆ ಬೆಳಗ್ಗೆ ಹೇಗೆ ಆರಂಭ ಮಾಡಬೇಕು, ಹೇಗೆ ಇಡೀ ದಿನ ಇರಬೇಕು, ಹೇಗೆ ಆ ದಿನವನ್ನು ಅಂತ್ಯ ಮಾಡಬೇಕು, ಇದಕ್ಕೊಂದು ನಿಯಮನಾದರೂ ಬೇಕಲ್ವಾ? ನಾವು ಕಾಡು ಪ್ರಾಣಿಗಳಲ್ಲ. ಎಲ್ಲೋ ತಿಂದು ಎಲ್ಲೋ ಎದ್ದು ಎಲ್ಲೋ ಬಿದ್ದು ಹೆಂಗೆಂಗೋ ಇದ್ದು ಬಿಟ್ಟಿದ್ರೆ ಕಾಡು ಪ್ರಾಣಿಗಳೇ ವಾಸಿ ನಮಗಿಂತ. ಅವು ಹಸಿವಾಗದ ತಿನ್ನೋದೇ ಇಲ್ಲ. ನೀವು ಬೇಕಾದಷ್ಟು ತಂದು ಮುಂದೆ ಇಡ್ರಿ, ತಿನ್ನಲ್ಲ. ಅದು ಹಸಿವಾದ್ರೇ ಮುಟ್ಟುತ್ತೆ. ಅದು ನಮ್ಮನೇಲೂ ಒಂದು ನಾಯಿ ಇದೆ. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ತಿಂಗಳಲ್ಲಿ ಒಂದು 3-4 ದಿನ ಉಪವಾಸ ಮಾಡುತ್ತೆ. ಅದು ನೀವು ಏನು ಅಮೃತ ಹಾಕಿದ್ರೂ ತಿನ್ನಲ್ಲ. ಅದು ಗೊತ್ತಾಗುತ್ತೆ ನಮಗೆ, ಅವತ್ತಿಲ್ಲ ಇದು ಅವತ್ತು ಉಪವಾಸ ಮಾಡುತ್ತೆ. ಏನು ಮುಟ್ಟದೇ ಇಲ್ಲ. 24 ಅವರ್ಸ್, ಹೆಚ್ಚು ಕಡಿಮೆ ಒಂದೊಂದು ಸಲ 30 ಅವರ್ಸು 35 ಅವರ್ಸ್ವರೆಗೂ ಕೂಡ ಒಂದು ಚೂರು ಮುಟ್ಟಲ್ಲ. ಅದು ಪ್ರತಿ ವೀಕಲ್ಲಿ ಒಂದು ದಿನ ನಡೆಯುತ್ತೆ ಅದಕ್ಕೆ. ಅವತ್ತು ನಮಗೆ ಗೊತ್ತಾಗ್ಬಿಡುತ್ತೆ ಸೂಚನೆ. ಬೆಳಿಗ್ಗೆ ಹಾಕಿದ್ದು ತಿಂದಿಲ್ಲ, ಮತ್ತೆ ಸೇಮ್ ರುಟೀನೇ ಹಾಕ್ತೀವಿ, ಏನು ಚೇಂಜಸ್ ಏನೋ ಮಾಡಿರಲ್ಲ. ಅವತ್ತೇನು ಇನ್ನೂ ಚೆನ್ನಾಗಿ ಹಾಕ್ತೀವಿ, ಅವತ್ತು ತಿಂತಾ ಇಲ್ಲಲ್ಲ, ಟ್ರೈ ಮಾಡೋಣ ಅಂತ. ನಮ್ಗೆ ಗೊತ್ತಿರಲಿಲ್ಲ ಮೊದಲಿದು. ತಿಂದೇ ಇಲ್ಲ ಅಂತ ಇನ್ನೂ ಹಾಲು ಮೊಸರು ಹಾಕೋದೇನು, ಹಾಲು ತುಪ್ಪ ಹಾಕೋದೇನು, ಒಂದೊಂದ್ಸಲ ತುಪ್ಪ ಅನ್ನ ಹಾಕೋದೇನು, ನಮಗಿಲ್ಲ. ಅದಕ್ಕೆ ಫಸ್ಟ್ ಬೇಕು ತುಪ್ಪ, ಹಾಲು ಮೊಸರು. ಅದಕ್ಕೆ ಬಿಟ್ಟರೆ ಬೇರೆ ತಿನ್ನಲ್ಲ ಪಾಪ. ಅದನ್ನೇ ಹಾಕ್ಬೇಕು ನಾವು. ನಮಗಿಂತ ಅದನ್ನು ಜಾಸ್ತಿ ನೋಡ್ಕೊಳ್ತಾರೆ. ಆದರೆ ಅದೇ ವಾರದಲ್ಲಿ ಒಂದು ದಿನ ಉಪವಾಸ ಕಂಪಲ್ಸರಿ ಮಾಡ್ತಾ ಇದೆ. ಮತ್ತೆ ಹಸಿವಾಗಿದ್ರೆ ಮುಟ್ಟೋದು ಬೇಕಾದ ಹಾಕು. ಪ್ರಾಣಿಗಳಿಗಿರೋ ಒಂದು ನಿಯತ್ತು, ಪ್ರಾಣಿಗಳಿಗಿರೋ ಒಂದು ಸಿಸ್ಟಮು ಇವತ್ತು ಮನುಷ್ಯನಿಗೆ ಯಾಕೆ ಅರ್ಥ ಆಗಲಿಲ್ಲ ಅಂತ. ಅವೆಲ್ಲ ನೇಚರ್ಗೆ ಹೊಂದ್ಕೊಂಡಿರೋದ್ರಿಂದ ಇಷ್ಟು ಚಂದ ಬದುಕ್ತಾ ಇದ್ದಾವೆ, ನಿಶ್ಚಿಂತವಾಗಿದೆ. ಅದು ಎಂದೂ ಚಿಂತೆ ಮಾಡಲಿಲ್ಲ, ಅದು ಎಂದೂ ಗಾಬರಿ ಆಗಲಿಲ್ಲ. ಅದ್ರ ನಿದ್ದೆ ನೋಡ್ತೀನಿ ನಾನು, ಎಷ್ಟು ಆರಾಮಾಗಿ ಮಾಡುತ್ತೆ ಗೊತ್ತಾ? ಅದು ಯಾರ ಭಯ ಇಲ್ಲ, ಯಾರ ಚಿಂತೆ ಇಲ್ಲ. ನಿಶ್ಚಿಂತ ಚಕ್ರವರ್ತಿ ಪ್ರಾಣಿಗಳೆಲ್ಲವೂ ಕೂಡ. ಆ ಪ್ರಾಣಿಗಳಷ್ಟು ನಿಶ್ಚಿಂತತೆ ಅನುಭವ ಮಾಡಕ್ಕೆ ಬಂದಿಲ್ಲ ನಮಗಂದ್ರೆ ಇದು ಎಂಥ ಕರ್ಮ ನಮ್ಮದು? ಇದು ಎಂಥ ಮಾನವ ಜನ್ಮ ಶ್ರೇಷ್ಠ ಅಂತ ಅನ್ಕೊಳ್ಳೋದು ನಾವು? ಅಟ್ಲೀಸ್ಟ್ ನಮ್ಗೆ ಅಷ್ಟಾದ್ರೂ ಪ್ರಜ್ಞೆ ಬೇಕಲ್ಲ. ನನಗನ್ಸುತ್ತೆ ಒಂದ್ಸಲಿ ಈ ಬೆಕ್ಕು ನಾಯಿಯಷ್ಟು ನಮ್ಮ ನಿಶ್ಚಿಂತವಾಗಿ ಬದುಕಲಿಕ್ಕೆ ಆಗ್ತಿಲ್ವಲ್ಲ ಈ ಜನ್ಮದಲ್ಲಿ. ಇದು ಎಂಥ ಮಾನವ ಜನ್ಮ, ಇದು ಬೇಕಿತ್ತ ಅಂತ ಎಷ್ಟೋ ಸಲ ಪ್ರಶ್ನೆ ಬಂದಿದ್ದು ಉಂಟು ನನಗೆ. ಭಾಳ ಅಂದ್ರೆ ಹೆಂಗ ಈ ನಾಯಿ ತರ ಬದುಕಿದ್ರೆ ಸಾಕು ಅಂತ ಅನಿಸಿಬಿಡುತ್ತೆ ಒಂದೊಂದ್ಸಲ. ಅಷ್ಟು ನಿಶ್ಚಿಂತ ಇರ್ತಾವು. ನಿಶ್ಚಿಂತತೆ ಅನ್ನೋದು ಮನುಷ್ಯನಿಗೆ ಇಲ್ವೇ ಇಲ್ಲ ಈಗ. ನಿರಮ್ಮಳತೆ, ಅದಕ್ಕೆ ಏನು ಗೊತ್ತಿಲ್ಲ. ಅದಕ್ಕೊಂದು ಅಕ್ಕಿ ಅಂಗಡಿ ಎಲ್ಲಿದೆ ಗೊತ್ತಿಲ್ಲ, ಅನ್ನ ಹೆಂಗ ಮಾಡಬೇಕು ಗೊತ್ತಿಲ್ಲ, ತುಪ್ಪ ಹೆಂಗ ರೆಡಿ ಆಗುತ್ತೆ ಗೊತ್ತಿಲ್ಲ. ಆದ್ರೆ ಅನ್ನ ತುಪ್ಪ ಬಂದು ಅದು ತಟ್ಟೆಗೆ ಬೀಳ್ತಾ ಇದೆ. ಪರಿಶ್ರಮನೇ ಇಲ್ಲ. ಆದ್ರೆ ಹಂಗಂತ ಅದು ನಿಯತ್ತು ಬಿಟ್ಟಿಲ್ಲ.
ಹಗಲೆಲ್ಲ ಮಲಗುತ್ತೆ, ರಾತ್ರಿ ಎಲ್ಲ ಮನೆ ಕಾಯುತ್ತೆ, ಅದಂತೂ ಪಕ್ಕ. ತನ್ನ ಡ್ಯೂಟಿ ಮರೆತಿಲ್ಲ ಅದು, ತನ್ನ ಕಾಯಕ ಬಿಟ್ಟಿಲ್ಲ ಅದು. ಬಂದವರಿಗೆ ಅದು ಏನು ಕಾಯುತ್ತೋ ಬಿಡುತ್ತೋ ನಮ್ಮನೆಗೇನು ಹೊತ್ಕೊಂಡು ಹೋಗೋಕ್ಕಿಲ್ಲ, ಆದರೆ ಅದರ ಡ್ಯೂಟಿ ಅಂತ ಅದು ಎದ್ದಿರುತ್ತೆ, ಅಷ್ಟು ಮಾತ್ರ ಓಕೆ. ಆದರೆ ಬಂದವರಿಗೆ ನಾವು ಯಾವಾಗ ಮನೆ ಮಾಲೀಕರು ನಾವು ಯಾರಾದರೂ ಮನೆಗೆ ಬಂದರೆ ನಿಜ ಹೇಳ್ತೀನಿ, ನಾವು ಯಾರನ್ನ ನಮ್ಮವರು ಅಂದ್ಕೊಂಡಿವಿ, ನಮ್ಮ ಸಂಬಂಧಿಗಳು ಅಂದ್ಕೊಂಡಿದ್ದೀವಿ, ಇವ್ರು ಭಾರಿ ನಮಗೆ ಆಪ್ತರು ಅಂದ್ಕೊಂಡಿದ್ದೀವಿ, ನಾವು ಹೋದಾಗ ಅವರಷ್ಟು ಖುಷಿ ಒಂದು ಸಲ ಪಟ್ಟಿರ್ಬೋದು, ಒಂದು ಸಲ ಪಡೆದೇ ಇರ್ಬೋದು. ಚೇಂಜ್ ಆಗ್ತಾರೆ ಮನುಷ್ಯರು ಎಂಥವ್ರು ಕೂಡ. ಇವತ್ತಿದ್ದಂಗೆ ನಾಳೆ ಇರಲಿಕ್ಕಿಲ್ಲ, ನಾಳೆ ಇದ್ದಂಗೆ ನಾಡ್ದು ಇರಲಿಕ್ಕಿಲ್ಲ. ಅವ್ರು ಚೇಂಜ್ ಆಗಿಲ್ಲ ಅಂದ್ರೆ ಪರಿಸ್ಥಿತಿನಾದರೂ ಚೇಂಜ್ ಮಾಡಿಸುತ್ತೆ. ಆದರೆ ಇವತ್ತಿನ ತನಕ ನಮ್ಮ ಮನೆಯಲ್ಲಿರೋ ನಾಯಿ ಡೇ 1 ಇವತ್ತಿನ ತನಕ ಅನ್ನೋದು ಏನು ಪ್ರೀತಿ ತೋರಿಸ್ತದೆ. ನಾವು ಮನೆಗೆ ಬಂದಾಗ ಎಲ್ಲಿಂದಾದರೂ ಹೊರಗಡೆ ಹೋಗಿ ಯಾವುದೋ ಊರಿಂದ ನಾವು ಹೊರಗಡೆ ಬಂದುಬಿಟ್ಟಿವಿ, ಒಂದಿನ ಕಾಣಿಸಿಲ್ಲ ಅಂದರೆ 1 ತಾಸು ಕಾಣಿಸಿಲ್ಲ ಅದಕ್ಕೆ ನಾವು ಅಂದರೆ ಅದು ಏನು ಗ್ರ್ಯಾಂಡ್ ವೆಲ್ಕಮ್ ಕೊಡುತ್ತೆ ಅಂದರೆ ಜಗತ್ತಿನಲ್ಲಿ ಅದರಂಥ ಆತ್ಮೀಯ ವೆಲ್ಕಮನ್ನು ಕೊಡುವಂಥದ್ದು ಮತ್ತೆ ಯಾವ ಪ್ರಾಣಿನಿಲ್ಲ, ಮನುಷ್ಯ ಅಂತೂ ಇಲ್ಲವೇ ಇಲ್ಲ. ಅಲ್ಲಿ ಇಷ್ಟಲ್ಲಿ ನಾಯಿನೇ ಮೊದಲು ಆತ್ಮೀಯ ಆಮಂತ್ರಣ ಕೊಡೋದ್ರಲ್ಲಿ. ಏನದರ ಖುಷಿ, ಏನದು ಬಾಲ ಅಲ್ಲಾಡಿಸೋದೇನೋ, ಖುಷಿ ಪಡೋದೇನೋ, ಮೈ ಮೇಲೆ ಎಗರೋದೇನೋ, ಮೈ ನೆಕ್ಕೋಕೆ ಬರೋದೇನೋ, ಅದರ ಮುಖ ಅದರ ಕಣ್ಣು ಅರಳಿರೋದೇನೋ, ಹಿಂದೆ ಹಿಂದೆ ಓಡಾಡೋದು, ಎಷ್ಟು ಆತ್ಮೀಯತೆ, ಎಷ್ಟು ಆತ್ಮೀಯತೆ, ಎಷ್ಟು ಆತ್ಮೀಯತೆ. ಒಂದು ಸಣ್ಣ ಮೂಕ ಪ್ರಾಣಿ, ಬಿಡು ಇವ್ ನಮ್ಮವನೇ ತಾನೇ, ದಿನ ಮಾಲೀಕ ನೋಡಲ್ವಾ, ಇವ್ ನನಗೆ ಬೈತಾನೆ, ನನಗೆ ಹೊಡಿತಾನೆ, ಇವ್ರಮ್ಮ ತಾನೇ ಊಟ ಹಾಕೋದು ಅಂತ ನನಗೆಂದೂ ಕೂಡ ಅದು ಬಾಲ ಅಲ್ಲಾಡಿಸೋದು ನಿಲ್ಲಿಸಿಲ್ಲ. ಅನ್ಕೋಬೋದಾಗಿತ್ತು, ಅದು ನಮ್ಮಮ್ಮ ತಾನೇ ಊಟ ಹಾಕ್ತಾರೆ, ಅವ್ರಿಗೆ ಮಾತ್ರ ನಾ ಪ್ರೀತಿ ತೋರಿಸೋಣ, ಇವನಿಗೆ ಯಾಕೆ ಹಾಕ್ಬೇಕು, ನನ್ನ ಕಂಡ್ರೆ ಅದು ಭಯ ಬಹಳ, ನಾನಿದ್ರೆ ಒಳಗಡೆನೆ ಬರೋದಿಲ್ಲ ಅದು. ಹಂಗಂತಂದ್ರೆ ಸ್ವಲ್ಪ ಅದು ಹೇರ್ಸ್ ಜಾಸ್ತಿ ಇರುತ್ತೆ, ಅಲ್ಲಿ ಇಲ್ಲಿ ಉದುರಿಸ್ಬಿಡುತ್ತೆ, ಒಳಗಡೆ ಬರಬಾರ್ದು ಅಂತ ನಾನು ಹೊರಗಡೆನೆ ಇಡಕ್ಕೆ ಟ್ರೈ ಮಾಡ್ತೀನಿ. ಅದು ನಾನು ಹಿಂಗೆ ನೋಡಿದ್ರೆ ಸಾಕು ಹೊರಗಡೆ ಹೋಗ್ಬಿಡುತ್ತೆ, ಭಯ ಇದೆ ಸ್ವಲ್ಪ ನನ್ನ ಕಂಡ್ರೆ ಅದಕ್ಕೆ. ಮತ್ತೆ ಒಂದು ಕ್ಷಣದಲ್ಲಿ ಆತ್ಮೀಯತೆ ತೋರಿಸಿದ್ರೆ ಬಂದು ಕೂತ್ಕೊಳ್ಳುತ್ತೆ. ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿರ್ತೀನಿ ನಾನು ಅದ್ರ ಜೊತೆಗೆ. ಹಂಗಂತ ಹೇಳ್ಬಿಟ್ಟು ಯಾವತ್ತೂ ಒಂದು ದಿನನೂ ನನಗೆ ವೆಲ್ಕಮಲ್ಲಿ ಕಡಿಮೆ ಮಾಡಲಿಲ್ಲ ಪಾಪ ಅದು. ನಾನು ಅದ್ರ ಜೊತೆ ನಡ್ಕೊಳ್ಳೋದ್ರಲ್ಲಿ ಬೆಳಗ್ಗೆ ಪ್ರೀತಿ ತೋರಿಸಿರ್ತೀನಿ, ಮಧ್ಯಾಹ್ನ ಕೋಪ ಮಾಡ್ಕೊಂಡಿರ್ತೀನಿ, ರಾತ್ರಿ ಹೊರಗೆ ಹಾಕಿರ್ತೀನಿ, ಏನೆಲ್ಲ ನನ್ನಲ್ಲಿ ವ್ಯತ್ಯಾಸಗಳು ಆಗಿದೆ ಅದ್ರ ಮೇಲೆ. ಆದರೆ ಅದು ಯಾವತ್ತೂ ನನ್ನ ಮೇಲೆ, ನಾನು ಯಾವತ್ತೇ ಹೊರಗಡೆ ರಾತ್ರಿ 12 ಗಂಟೆಗೆ ಬಂದರೂ ಅದೇ ಪ್ರೀತಿ ತೋರಿಸಿದೆ, ಹಗಲೊತ್ತು 12 ಗಂಟೆಗೆ ಬಂದರೂ ಅದೇ ಪ್ರೀತಿ ತೋರಿಸಿದೆ. ಅದು ಮಲಗಿದ್ದಾಗ ಬಂದರೂ ಕೂಡ ಎದ್ದು ಬಿಟ್ಟು ಫಸ್ಟ್ ನನಗೆ ಪ್ರೆಸೆಂಟ್ ಮಾಡಿದೆ. ಯಾಕಂದ್ರೆ ನಾನು ಮಾಡದೇ ಅದೊಂದು ಡ್ಯೂಟಿ ಕರೆಕ್ಟಾಗಿ ಮಾಡಬೇಕು ಅಂತ ಅದಕ್ಕೆ ಎಷ್ಟು ನೋಡಿ. ಮಲ್ಕೊಂಡ್ರೆ ಅದನ್ನು ನಾವು ಯಾರು ಕೇಳೋದು, ಇರು ಬಿಟ್ಟು ಮಲ್ಕೊಂಡಿದೆ ಅಂತ. ನಿಜಕ್ಕೂ ಒಂದು ದಿನನೂ ಮಲಗಿದ್ರೂ ಕೂಡ ಸ್ವಲ್ಪ ಸುಳ್ಳು ಸಿಕ್ಕರೆ ಅಷ್ಟು ಚೆನ್ನಾಗಿ ಗ್ರ್ಯಾಂಡ್ ವೆಲ್ಕಮ್ ಮಾಡಿಬಿಡುತ್ತೆ. ಒಂದು ದಿನ ಸೋಮಾರಿತನ ತೋರಿಸ್ಲಿಲ್ಲ, ಒಂದು ದಿನ ನೆಗ್ಲಿಜೆನ್ಸಿ ತೋರಿಸ್ಲಿಲ್ಲ, ಅದೇ ಅದರ ನಿಯತ್ತು. ನಿಜಕ್ಕೂ ಇವುಗಳಿಂದ ನಾವು ಕಲಿಯೋದು ತುಂಬ ಇದೆ ಅಂತ ನನಗನ್ನಿಸ್ತು. ಇಷ್ಟೇ ಮನುಷ್ಯ ಮಾಡಬೇಕಾಗಿರೋದು. ಈ ಪ್ರೀತಿ ಯಾರು ನಿಮ್ಮ ಮನೆಗೆ ಬರ್ತಾರಲ್ಲ ಅವ್ರಿಗೆಲ್ಲರಿಗೂ ಒಂದೇ ಥರ ಕೊಡಿ. ಅವ್ರು ಎಷ್ಟಾದರೂ ಚೇಂಜ್ ಆಗಿರಲಿ, ಅವ್ರೇನಾದರೂ ಮಾಡಲಿ, ಅವ್ರು ನಿಮ್ಮನ್ನು ಡಿಸ್ಟೆನ್ಸಲ್ಲಿ ಇಟ್ಟಿರಲಿ, ಅವ್ರು ಕೋಪ ಮಾಡಲಿ, ನೀವು ಒಂದೇ ಥರ ಗ್ರ್ಯಾಂಡ್ ವೆಲ್ಕಮ್ ಕೊಟ್ಟು ಕೂಡಿಸಿ ಅವ್ರಿಗೆ ಏನು ಮಾಡಬೇಕಾಗುತ್ತೆ ಸತ್ಕಾರ ಮಾಡಿ ಕಳಿಸಿಬಿಡಿ ಅಷ್ಟೇ. ನಿಮ್ಮ ಕಡೆಯಿಂದ ಅವ್ರಿಗೆ ಯಾವುದು ನೆಗೆಟಿವ್ ಬೇಡ, ಪಾಸಿಟಿವ್ ಕೊಡಿ, ಖುಷಿ ಕೊಡಿ, ಅಷ್ಟೇ ನಿಮ್ಮ ಕೆಲಸ. ಅವ್ರ ಕಡೆಯಿಂದ ಎಕ್ಸ್ಪೆಕ್ಟೇ ಮಾಡಬೇಡಿ. ನೀವು ಕೊಡೋರು ಬೇರೆ ಇರ್ತಾರೆ, ನೀವು ಮಾಡೋ ಕೆಲಸ ಕರೆಕ್ಟಾಗಿ ಮಾಡಿ. ಆ ಪ್ರಾಣಿಗಳಿಗಿರುವಷ್ಟು ನಿಯತ್ತು ನಾವು ಮನುಷ್ಯರಿಗೆ ಉಳಿದಿಲ್ಲ, ಆ ಪ್ರಾಣಿಗಳಿಗಿರುವಷ್ಟು ಕಾನ್ಸ್ಟೆನ್ಸಿ ನಮಗೆ ಉಳಿದಿಲ್ವಲ್ಲ. ಒಂದು ನಿಯಮ ಇಲ್ಲ, ಒಂದು ನೀತಿ ಇಲ್ಲ, ಒಂದು ಪದ್ಧತಿ ಇಲ್ಲ. ಹೆಂಗಂದ್ರಂಗೆ ತಿನ್ನೋದು, ಹೆಂಗಂದ್ರಂಗೆ ಬೀಳೋದು, ಹೆಂಗಂದ್ರಂಗೆ ಹೇಳೋದು, ಏನಂದ್ರದು ಮಾಡೋದು, ಬೇಕಾದಾಗ ಒಂಥರ ಬೇಡಾದಾಗ ಒಂಥರ. ಇದು ಅಲ್ಲ ಜೀವನ. ಅದಕ್ಕೆ ಇನ್ನು ಮುಂದೆ ನಾವು ಎದ್ದಾಗಿಂದ ರಾತ್ರಿ ಮಲಗೋ ತನಕ ಕರ್ಮಗಳಂತೂ ಮಾಡ್ತೀವಿ. ಅದು ನಮ್ಮ ಮನೆ ಒಳಗಡೆ ಕಸ ಗುಡಿಸೋದ್ರಿಂದ ಹಿಡ್ಕೊಂಡು, ಮೊಸರೆ ತಿಕ್ಕೋದ್ರಿಂದ ಹಿಡ್ಕೊಂಡು, ಅಡುಗೆ ಮಾಡೋದ್ರಿಂದ ಹಿಡ್ಕೊಂಡು, ಬಡಿಸೋದ್ರಿಂದ ಹಿಡ್ಕೊಂಡು, ಸ್ನಾನ ಮಾಡಿಸೋದ್ರವರೆಗೂ, ಬಟ್ಟೆ ಐರನ್ ಮಾಡಿಕೊಡೋವರೆಗೂ, ಹೊರಗಡೆ ತರಕಾರಿ ತರೋವರೆಗೂ ಏನೆಲ್ಲ ನಾವು ಉದ್ಯೋಗ ವ್ಯಾಪಾರಗಳನ್ನು ಮಾಡ್ತಾ ಇದ್ದೀವಲ್ಲ, ಈ ಕರ್ಮದ ಜೊತೆಗೆ ಮನಸ್ಸಲ್ಲೇನಿದೆ ಅದು ಬಿಟ್ಟು ಬಿಡಿ. ಎಲ್ಲ ಎದ್ದ ತಕ್ಷಣ ಎಲ್ಲ ಮರೆತು ಬಿಡಿ. ಲವಲವಿಕೆಯಿಂದ ಇವತ್ತು ಹೊಸ ದಿನ ಸಿಕ್ಕಿದೆ, ಇವತ್ತೇ ಲಾಸ್ಟ್ ಆದ್ರೆ ನಾನು ಖುಷಿಯಿಂದ ಎಲ್ಲರ ಜೊತೆ ಮಾತಾಡ್ಕೊಂಡು ಬರಬೇಕು.
ಎಲ್ಲರ ಲಾಸ್ಟ್ ಮುಖ ಅಂತ ತಿಳ್ಕೊಂಡು ಹೋಗ್ಬೇಕು. ನನ್ನ ಮುಖ ಇವತ್ತು ಎಲ್ಲರಿಗೂ ನೆನಪುಳಿಬೇಕು ಅಂತಂದ್ರೆ ಪ್ರತಿ ಕ್ಷಣ ಹರಗಡಿ ಅಂತಿಮ ಗಡಿ ಅಂತ ಇದೇ ಫೇಸ್ ನೆನಪಿಟ್ಕೊಳ್ಬೇಕು. ಇವತ್ತೇ ಲಾಸ್ಟ್ ದಿನ ಆದ್ರೂ ಕೂಡ ಇವ್ರ ಹತ್ರ ಇಷ್ಟು ಚೆನ್ನಾಗಿ ಮಾತಾಡಿರ್ಬೇಕು ನಾನು ಅಂತ ಅನ್ಕೊಂಡೆ ನಾವು ಆರಂಭ ಮಾಡಬೇಕು. ನಮ್ಮ ತಂದೆ ಹತ್ರ ಚೆನ್ನಾಗಿ ಮಾತಾಡೋಣ, ತಾಯಿ ಹತ್ರ ಚೆನ್ನಾಗಿ ಮಾತಾಡೋಣ, ಮಕ್ಕಳ ಹತ್ರ ಚೆನ್ನಾಗಿ ಮಾತಾಡೋಣ, ಪತಿ ಹತ್ರ ಚೆನ್ನಾಗಿ ಮಾತಾಡೋಣ, ಪತಿ ಹತ್ರ ಚೆನ್ನಾಗಿ ಮಾತಾಡೋಣ. ನಾವು ಖುಷಿಯಾಗಿರೋಣ, ಆತ್ಮೀಯತೆಯಿಂದ ಇರೋಣ, ಪ್ರೀತಿಯಿಂದ ಇರೋಣ, ಪ್ರೀತಿನೇ ಕೊಡೋಣ. ಮಾಡುವ ಪ್ರತಿಯೊಂದು ಕರ್ಮದಲ್ಲೂ ಕೂಡ ಪ್ರಸನ್ನತೆ, ಒಂದು ಲವಲವಿಕೆ, ಒಂದು ಲೈಟ್ನೆಸ್, ಒಂದು ನಿಶ್ಚಿಂತತೆ, ಕಾಮ್ನೆಸ್ ಬೇಕು. ಕಾಮ್ ಆಗಿರ್ಬೇಕು ಮೈಂಡ್, ಕೂಲ್ ಆಗಿರ್ಬೇಕು ಮೈಂಡ್. ಒಳಗಡೆ ಗದ್ದಲ ಇರಬಾರ್ದು. ಗದ್ದಲ ಮಾಡ್ಕೊಂತೀನಿ ಅಂದ್ರೆ ಎಷ್ಟು ಬೇಕಾದ್ರೂ ಗದ್ದಲ, ಸಾಯೋವರೆಗೂ ಮಾಡ್ಕೊಂಡ್ರು ಕಡಿಮೆ ಇಲ್ಲ, ಅಷ್ಟಿದೆ ಗದ್ದಲ ಇಲ್ಲಿ ಬೇಡ ನಮಗೆ. ಒಳಗಡೆ ನಿಶ್ಚಿಂತತೆ ಇರಲಿ ಒಂದಷ್ಟು. ಇದು ಎಷ್ಟು ಒದ್ದಾಡಿದ್ರು ಅಷ್ಟೇ. 20 ವರ್ಷ 30 ವರ್ಷ ನೋಡಿರಿ ನೀವು, ಒದ್ದಾಡಿ 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 ಏನು ಸಾಧಿಸಿ ಕಡಿದು ಗುಡ್ಡೆ ಹಾಕಿದೀವಿ ನಾವು. ಇಷ್ಟೇ 6 ಕೇರಿಲ್ಲ 3 ಕಿಳಿಯಲ್ಲ ಅಂತ ಗೊತ್ತಾದ ಮೇಲೂ ಇನ್ಮೇಲೆ ಇದನ್ನಾದ್ರೂ ಮಾಡೋಣ, ಇನ್ನು ಏನು ಬೇಕಾದ್ರೂ ಆಗ್ಬಿಡ್ಲಿ, ಇರುವಷ್ಟು ದಿನ ನಾನು ಒಳಗಡೆ ಗದ್ದಲ ಮಾಡ್ಕೊಳ್ಳೋದಿಲ್ಲ, ಚಿಂತೆ ಮಾಡೋದಿಲ್ಲ, ಭಯ ಪಡೋದಿಲ್ಲ. ಬಾರದು ಬಪ್ಪದು, ಬಪ್ಪದು ತಪ್ಪದು, ಇದು ಫಿಕ್ಸ್ ಇಟ್ಕೊಂಡ್ಬಿಡ್ತೀನಿ. ಇನ್ನು ಏನೇ ಇದ್ರೂ ಕೂಡ ನಾನು ಚಿಂತೆ ಮಾಡೋದಿಲ್ಲ. ಎಲ್ಲರನ್ನು ಒಂದೇ ಥರ ನೋಡ್ತೀನಿ, ಒಂದೇ ಥರ ಪ್ರೀತಿ ಕೊಡ್ತೀನಿ. ನಾನು ಆತ್ಮ ಅಂತ ತಿಳಿದು ಆ ಪರಮಾತ್ಮನ ನೆನಪು ಮಾಡುವಂಥ ಸುವರ್ಣ ಅವಕಾಶ ಈ ಸಂಗಮಯುಗದೊಳಗಡೆ ನನಗೆ ಈಗ ಸಿಕ್ಕಿದೆ ಅಂದಾಗ ಇದನ್ನು ಕಳ್ಕೊಳ್ಬಾರದು. ಪರಮಾತ್ಮ ನನ್ನ ಜೊತೆ ಇದ್ದಾನೆ, ನಾನು ಪರಮಾತ್ಮನ ಮಗು ಅನ್ನುವ ಮಾತನ್ನು ನೆನಪಿಟ್ಟುಕೊಂಡ್ರೆ ಸಾಕು. ಪರಮಾತ್ಮನ ಮಗು ಅಂತ ಹೆಂಗಿರಬೇಕು ಅಂತ ನನ್ನ ನೋಡ್ತಾರೆ ಎಲ್ಲರೂ. ನನ್ನ ಕಣ್ಣುಗಳಲ್ಲಿ ಪರಮಾತ್ಮನನ್ನು ನೋಡ್ಲಿಕ್ಕೆ ಬಯಸ್ತಾರೆ, ನನ್ನ ಮುಖದಲ್ಲಿ ಪರಮಾತ್ಮನನ್ನು ನೋಡ್ಲಿಕ್ಕೆ ಬಯಸ್ತಾರೆ, ನನ್ನ ಅಂಗ ಸಂಘದಲ್ಲಿ ಪರಮಾತ್ಮನನ್ನು ನೋಡ್ಲಿಕ್ಕೆ ಬಯಸ್ತಾರೆ, ನನ್ನ ಕರ್ಮಗಳಲ್ಲಿ ಪರಮಾತ್ಮನನ್ನು ನೋಡ್ಲಿಕ್ಕೆ ಬಯಸ್ತಾರೆ, ನನ್ನ ದೃಷ್ಟಿಯಲ್ಲಿ ಪರಮಾತ್ಮನನ್ನು ನೋಡ್ಲಿಕ್ಕೆ ಬಯಸ್ತಾರೆ, ನನ್ನ ಮಾತುಗಳಲ್ಲಿ ಪರಮಾತ್ಮನನ್ನು ನೋಡ್ಲಿಕ್ಕೆ ಬಯಸ್ತಾರೆ, ನನ್ನ ಕರ್ಮಗಳಲ್ಲಿ ಪರಮಾತ್ಮನನ್ನು ನೋಡ್ಲಿಕ್ಕೆ ಬಯಸ್ತಾರೆ. ಯಾಕೆ? ನಾನು ಪರಮಾತ್ಮನ ಮಗು, ಪರಮಾತ್ಮನಿಂದ ಜ್ಞಾನ ಪಡೆದಾತ, ಪರಮಾತ್ಮನಿಂದ ವರದಾನಗಳನ್ನು ಪಡೆದಾತ, ಪರಮಾತ್ಮನ ಅವತರಣೆಯ ದಿವ್ಯ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಾತ, ಪರಮಾತ್ಮನ ಕರ್ಮ ಭೂಮಿಯನ್ನು ಸ್ಪರ್ಶ ಮಾಡಿದಾತ ಅಂತ ಗೊತ್ತಾಗುತ್ತೆ ಜಗತ್ತಿಗೆ ಮುಂದೊಂದು ದಿನ. ಆಗ ನನ್ನ ಕಣ್ಣುಗಳಲ್ಲಿ, ನನ್ನ ಮಾತುಗಳಲ್ಲಿ, ನನ್ನ ಕರ್ಮಗಳಲ್ಲಿ, ನನ್ನ ಸಂಕಲ್ಪಗಳಲ್ಲಿ, ನನ್ನ ಸ್ಪರ್ಶದಲ್ಲಿಯೂ ಕೂಡ ಪರಮಾತ್ಮನನ್ನು ಅನುಭವ ಮಾಡಲಿಕ್ಕೆ ಬರೀ ಮನುಷ್ಯಾತ್ಮರಲ್ಲ, ಸಕಲ ಪ್ರಾಣಿಗಳೆಲ್ಲವೂ ಕೂಡ ಪ್ರಕೃತಿ ಸಹಿತವಾಗಿ ಸನ್ನದ್ಧವಾಗಿ ನಿಲ್ಲುತ್ತೆ. ಅದಕ್ಕೆ ನಾವು ಬೆಳಗ್ಗೆ ಎದ್ದು ಅಮೃತ ವೇಳೆಯಲ್ಲಿಯೇ ನಾನೊಂದು ಅವತರಿತ ಆತ್ಮ, ಮರ್ಜೀವ ಆತ್ಮ ಅಂತ ತಿಳ್ಕೊಳ್ಳಿ. ಹಳೆಯ ಶರೀರ ಪಾತ್ರದಿಂದ ಸತ್ತು ಹೊಸ ಅವತರಿತ ಆತ್ಮ ನಾನು ಅನ್ನುವ ಆತ್ಮದ ಸ್ಮೃತಿಯಲ್ಲಿ ಬಂದು ನಾನೊಂದು ಚೇತನ, ನಾನೊಂದು ದೈವಿ ಶಕ್ತಿ. ನಿಮ್ಮನ್ನ ನೀವು ಲಕ್ಷ್ಮಿ ಆದ್ರೂ ಅನ್ಕೊಳ್ಳಿ, ಸರಸ್ವತಿ ಅನ್ಕೊಳ್ಳಿ, ನಾರಾಯಣ ಅನ್ಕೊಳ್ಳಿ, ಶ್ರೀಕೃಷ್ಣ ಅನ್ಕೊಳ್ಳಿ, ತಪ್ಪೇನೂ ಇಲ್ಲ. ಆಲ್ರೆಡಿ ನಾವು ದೇವಾತ್ಮರೇ ಅನ್ನುವ ಭಾವದಲ್ಲಿ ಬಂದು ಬಿಡಿ. ಮನೆಯವರಿರೋರು ಎಲ್ಲರೂ ಕೂಡ ದೇವ ಮಾನವರು ಅಂತ ನೋಡಿ, ಅವ್ರು ಹೆಂಗಾದ್ರೂ ಇದ್ದುಕೊಳ್ಳಿ, ನೀವು ಒಳಗಡೆ ಇರುವ ಚೇತನವನ್ನೇ ನೋಡಿ. ಅವರು ಹರಿದು ಹೋಗಿರೋ ಬಟ್ಟೆ ಹಾಕೊಂಡಿದ್ರು ಈ ಪಿತಾಂಬರದಲ್ಲಿ ಅವರನ್ನ ನೋಡಿ, ತಲೆ ಮೇಲೆ ಕಿರೀಟಧಾರಿಯನ್ನಾಗಿ ಅವರನ್ನ ನೋಡಿ, ಶಂಖ ಚಕ್ರ ಗದಾ ಪುಷ್ಪ ಅಲಂಕಾರಿತರನ್ನಾಗಿ ಅವರನ್ನ ನೋಡಿ, ಲಕ್ಷ್ಮೀನಾರಾಯಣ ಸ್ವರೂಪದಲ್ಲೇ ಪ್ರತಿಯೊಬ್ಬರನ್ನ ನೋಡುವ ಅಭ್ಯಾಸ ಮಾಡಿ. ಯಾವಾಗ ನಾನು ನನ್ನನ್ನು ದೇವತೆ ಅಂತ ನೋಡಿ ಬೇರೆಯವ್ರನ್ನೂ ದೇವತೆ ಅಂತ ನೋಡ್ಕೊಂಡಾಗ ಇದೇ ನನಗೆ ದೇವಲೋಕ. ಅದಕ್ಕೆ ಬಸವಣ್ಣನವರು ಹೇಳಿದ್ರು, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ, ಸತ್ಯ ಹೇಳುವುದೇ ದೇವಲೋಕ, ಮಿಥ್ಯೆ ಹೇಳುವುದೇ ಮರ್ತ್ಯಲೋಕ. ಸತ್ಯ ಗೊತ್ತಾಗಿ ಆಗಿದೆ, ನಾನೊಂದು ಆತ್ಮ, ನೀವು ಆತ್ಮ, ಎಲ್ಲರೂ ಶಿವಪುತ್ರರು ನಾವು ಅಂತ ಗೊತ್ತಾಗಿದೆ, ಶಿವ ಸಂತಾನರು ಅಂತ ಗೊತ್ತಾಗಿದೆ. ಅದರಲ್ಲಿ ಈಗ ಆ ಯೋಗತ್ವ ಕೂಡಬೇಕಾಗಿದೆ. ಕರ್ಮ ಎಲ್ಲರೂ ಮಾಡ್ತಿದ್ದಾರೆ, ಕರ್ಮಿಗಳೆಲ್ಲರೂ ಹೌದು, ಆದರೆ ಕರ್ಮ ಯೋಗಿಗಳು ಆಗ್ಲಿಕ್ಕೆ ನಮಗೆ ಸಾಧ್ಯ ಇದೆ. ಯಾಕೆ ಅಂದ್ರೆ ನಾನು ಆತ್ಮ ಅವತರಿತ, ನಾನು ಬಂದಿರೋದು ಈ ಕರ್ಮ ಕ್ಷೇತ್ರದಲ್ಲಿ ಕರ್ಮವನ್ನು ಮಾಡಲಿಕ್ಕೆ ಅನ್ನುವಂಥ ಪಾತ್ರಧಾರಿಯ ಭಾವ, ಸಾಕ್ಷಿ ಭಾವ, ನಾನೊಂದು ಆತ್ಮ ಅನ್ನುವ ದೃಷ್ಟಿ ನನಗೆ ಬಂದಿರೋದ್ರಿಂದ, ಎಲ್ಲರೂ ಆತ್ಮರು ಅನ್ನುವ ಜ್ಞಾನ ನನಗೆ ಗೊತ್ತಿರೋದ್ರಿಂದ, ನಮ್ಮೆಲ್ಲರ ತಂದೆ ಒಬ್ಬ ಪರಮಾತ್ಮ ಅನ್ನುವ ಸ್ಮೃತಿ ಸಮಾವೇಶ ಆಗಿರೋದ್ರಿಂದ, ಪರಮಧಾಮ ನಿವಾಸಿಗಳು ನಾವು ಅನ್ನುವ ಸ್ಪಷ್ಟತೆ ತಿಳಿದಿರೋದ್ರಿಂದ ಆ ಯೋಗತ್ವದಲ್ಲಿ ಇರಬೇಕಾಗ್ತದೆ. ಯೋಗ ಅಂದ್ರೆ ಆತ್ಮ ಇತ್ತು, ಸ್ಮೃತಿ ಇರಲಿಲ್ಲ. ಈಗ ಆತ್ಮದ ಜೊತೆಗೆ ಸ್ಮೃತಿ ಸೇರಿಸುವುದೇ ಯೋಗ.
ಆ ಯೋಗ ಅಂದರೆ ನಾನು ಆತ್ಮ, ನನ್ನ ತಂದೆ ಪರಮಾತ್ಮ ಇವರೆಲ್ಲರೂ ನನ್ನವರು ಅನ್ನುವ ಸ್ವಭಾವದಲ್ಲಿ ಇರುವುದೇ ಯೋಗಿತ್ವ. ಆ ಯೋಗದ ಜೊತೆ ಕರ್ಮ ಕೂಡಿದಾಗ ನಾವು ಕರ್ಮ ಯೋಗಿಗಳಾಗ್ತೀವಿ. ಕರ್ಮ ಮಾಡ್ತಾ ಇದ್ದೀವಿ, ಅದರ ಜೊತೆಗೆ ಯೋಗತ್ವದಿಂದ ಮಾಡ್ತಾ ಹೋದಾಗ ಅದು ಕರ್ಮಯೋಗಿ ಆಗ್ತೀವಿ. ಆಗ ನಮಗೆ ಕರ್ಮ ಮತ್ತು ಯೋಗದ ಅಥವಾ ಸೇವೆಯ ಬ್ಯಾಲೆನ್ಸ್ ಇದೆರಡೂ ಆಗಬೇಕು. ಸೇವೆ ಅಂತ ತಿಳ್ಕೋಣ, ಅಲ್ಲಿ ತನಕ ಅದು ಕರ್ಮ ಆಗ್ತಿತ್ತು. ಯಾವಾಗ ನೀವು ಆತ್ಮ ಅಂತ ತಿಳಿದು ಪರಮಾತ್ಮ ತಂದೆ ಇವರೆಲ್ಲರೂ ನನ್ನವರನ್ನುವ ಭಾವದಲ್ಲಿ ನೀವು ಮಾಡ್ತಾ ಹೋದಾಗ ಅದು ಬರೀ ಕರ್ಮ ಆಗೋದಿಲ್ಲ, ಅದು ಒಂದೊಂದು ಸೇವೆ ಅಂತ ಆಗ್ತಾ ಹೋಗುತ್ತೆ. ಆಗ ನೀವು ಮಾಡುವ ಕರ್ಮ ಸೇವೆಯಾಗಿ ಟ್ರಾನ್ಸ್ಫರ್ ಆದಾಗ ಎಲ್ಲರಿಂದ ಬ್ಲೆಸ್ಸಿಂಗ್ಸ್, ಕರ್ಮ ಮತ್ತು ಸೇವೆಯ ಬ್ಯಾಲೆನ್ಸ್ ಆಗ್ತಾ ಹೋದಾಗ ಈ ಒಂದು ಸೇವೆ ಮಾಡ್ತಾ ಹೋದಷ್ಟು ಕೂಡ ಬ್ಲೆಸ್ಸಿಂಗ್ಸ್, ಆಶೀರ್ವಾದ ಸಿಗ್ತಾ ಹೋಗುತ್ತೆ. ನನ್ನ ಸ್ವಾರ್ಥಕ್ಕಾಗಿ ಮಾಡೋದು ಕರ್ಮ, ಆದರೆ ಉಳಿದಿರೋದೆಲ್ಲವೂ ಕೂಡ ನೀವು ಮಕ್ಕಳಿಗಾಗಿ, ಪತಿಗಾಗಿ, ಪತ್ನಿಗಾಗಿ, ನೀವು ನಿಮ್ಮ ಮನೆಯಲ್ಲೇ ಇದ್ರೂ ಕೂಡ ಅಯ್ಯೋ ನಮ್ಮನೆ ಕೆಲಸ ನಾವು ಮಾಡಿದ್ದೀವಿ ಅಂತ ಅನ್ಕೊಳ್ಬಹುದು. ನಿನ್ನ ವೈಯಕ್ತಿಕಕ್ಕೆ, ನಿನ್ನ ಶರೀರಕ್ಕೆ ಬಿಟ್ಟು ಮಾಡುವುದೆಲ್ಲವೂ ಕೂಡ ಸೇವೆ. ಬೇರೆಯವರ ಸೇವೆ ನಿನಗೂ ಬೇಕಾಗುತ್ತೆ, ನಿನ್ನ ಸೇವೆ ಬೇರೆಯವರಿಗೂ ಬೇಕಾಗುತ್ತೆ. ಹಾಗಾಗಿ ಕರ್ಮದ ಜೊತೆ ಈ ಸೇವಾ ಭಾವ ಬ್ಯಾಲೆನ್ಸ್ ಆದಾಗ ಮಾತ್ರ ಬ್ಲೆಸ್ಸಿಂಗ್ಸ್ ಅನ್ನೋದು ಸಿಗ್ತಾ ಹೋಗುತ್ತೆ. ಆಗ ನಾವೆಲ್ಲರನ್ನೂ ಕೂಡ ಸಮಭಾವದಿಂದ ನೋಡಿ ಪ್ರೀತಿಸಿದಾಗ ಕರ್ಮಯೋಗಿಗಳಾಗಿ ಈ ಕರ್ಮಕ್ಷೇತ್ರದಲ್ಲಿ ವಿಜಯ ಪತಾಕೆಯನ್ನು ಆರಿಸಲಿಕ್ಕೆ ಸಾಧ್ಯವಾಗುತ್ತೆ. ಇಂಥ ಒಂದು ವರದಾನವನ್ನು ಕೊಟ್ಟಿರುವಂತಹ ಶಿವಬಾಬರವರಿಗೂ ಈ ಒಂದು ಜ್ಞಾನವನ್ನು ನಮ್ಮೆಲ್ಲರಿಗೂ ಕೂಡ ತಿಳಿಸಲು ಕಾರಣೀಕರ್ತರಾಗಿರ್ತಕ್ಕಂಥ ಎಲ್ಲ ಯಜ್ಞವತ್ಸರಿಗೂ ಕೋಟಿ ಕೋಟಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಾವೆಲ್ಲರೂ ಕೂಡ ಕರ್ಮ ಮತ್ತು ಸೇವೆಯ ಬ್ಯಾಲೆನ್ಸನ್ನು ಮಾಡೋದ್ರ ಮುಖಾಂತರ ಬ್ಲೆಸ್ಸಿಂಗ್ಸನ್ನು ಪಡೆಯುವಂಥ ಕರ್ಮಯೋಗಿಗಳಾಗೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಅಚ್ಚ. ಓಂ ಶಾಂತಿ.